ಒಂದು ಸಂದು 10x10 ರೂಮ್ ಇದ್ರು ಅದರಲ್ಲೇ ಮಾಡ್ಬೋದು ಸರ್. ಅದು ಅಕಸ್ಮಾತ್ ಜಾಗ ಇಲ್ಲ ಅಂತಂದ್ರೆ ಒಂದು ಸೆಡ್ ಏನಾರು ಹಾಕೋತಾರೆ ಅಂದ್ರೆ ಅದು ಮಾರ್ಕೆಟ್ ಸೆಟ್ ಆಗಬೇಕಂದ್ರೆ ಒಂದು ತಿಂಗಳು 2 ತಿಂಗಳು ಟೈಮ್ ಬೇಕಾಗುತ್ತೆ. ಅದು ಡಿಪೆಂಡಿಂಗ್ ಮಾರ್ಕೆಟಿಂಗ್ ಏರಿಯಾದಲ್ಲಿ ಸರ್. ಸರ್ ನಮ್ದು ಲೋಗೋನು ಇನ್ನೊಬ್ರು ಯಾರು ಕಾಪಿ ಮಾಡಬಾರ್ದು ಅಂತ ಹೇಳಿ ಆ ಕಾಪಿ ರೈಟ್ ಅದೊಂದು ತೊಗೊಂಡ್ರೆ ಆಯ್ತು ಸರ್ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಂದು ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಎಷ್ಟು ದಿನಪ್ಪ ಈ ರೀತಿ ಕೆಲಸ ಮಾಡಿಕೊಂಡು ಸಂಬಳ ಕಾಯ್ಕೊಂಡು ಕೂರ್ತಿರೋದು, ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಒಂದು ಹೊಸ ಬಿಸ್ನೆಸ್ ಐಡಿಯಾ ನಿಮ್ಮ ಒಂದು ಜೀವನದ ದಾರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಸ್ನೇಹಿತರೆ. ಸೊ ಇದಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿರುವಂಥ ಬಿಸ್ನೆಸ್, ಅದರಲ್ಲೂ ಕೂಡ ಭಾರತದಲ್ಲಿ ವೇಗವಾಗಿ ಬೆಳೀತಿರುವಂಥ ಬಿಸ್ನೆಸ್ ಇದು. ನಿಮ್ಮ ಮನೆಯಲ್ಲೇ ಕಡಿಮೆ ಜಾಗದಲ್ಲೇ ಕಡಿಮೆ ಬಂಡವಾಳವನ್ನು ಹೂಡಿಕೆ ಮಾಡಿ ಸುಮಾರು 7 ಲಕ್ಷದವರೆಗೆ ನೀವು ಇದರಲ್ಲಿ ಆದಾಯವನ್ನ ಮಾಡಬಹುದು. ಹಾಗಾದ್ರೆ ಅಗರಬತ್ತಿ ಬಿಸ್ನೆಸ್ ಅನ್ನ ನಾವು ಶುರು ಮಾಡ್ತೀವಿ ಅಂತಂದ್ರೆ ಪರ್ಮಿಷನ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಏನೇನ್ ಮಾಡಿಸ್ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ಒಂದು ಬಿಸ್ನೆಸ್ ಅಲ್ಲಿ ಯಶಸ್ವಿಯಾಗಿರುವಂತಹ ಆನಂದ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಅಂತ ಹೇಳಿದ್ರು ಕೂಡ ಬಂಡವಾಳ ಬೇಕೇ ಬೇಕಾಗುತ್ತೆ. ಹಾಗಿದ್ರೆ ಈ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಮೊದಲನೇದಾಗಿ ನಾನು ಕೇಳೋದು, ಎಷ್ಟು ಬಂಡವಾಳ ಬೇಕಾಗುತ್ತೆ ಸರ್? ನಾವು ಮನೆಯಲ್ಲೇನೆ ಸಂದಾಗಿ ಒಂದು ಮಷೀನಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಅಂದ್ರೂ 1,20,000ರಿಂದ 1.5 ಲಕ್ಷ ಬೇಕು ಸರ್. 1,20,000ದಿಂದ 1.5 ಲಕ್ಷ ರೂಪಾಯಿ ಇದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಒಂದು ಮಷೀನಿಂದ ಸ್ಟಾರ್ಟ್ ಮಾಡಬಹುದು. ನೀವು ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರೆ? ನಾವು ಸ್ಟಾರ್ಟ್ ಮಾಡಿರೋದು ಅಷ್ಟರಿಂದ ಸ್ಟಾರ್ಟಿಂಗ್ ಅಲ್ಲಿ. ಒಂದು ಮಷೀನ್ ಇಂದ ಪ್ಲಸ್ ಅದರದ್ದು ರಾ ಮಟೀರಿಯಲ್ ಇದು ಎಲ್ಲ ಸೇರಿ 1.5 ಲಕ್ಷ ಬೇಕಾಗುತ್ತೆ ಸರ್ ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಒಂದು ಮಷೀನ್ ಪ್ರೈಸ್ ಸರ್ ಈಗ ಹೆಚ್ಚು ಕಡಿಮೆ ಒಳ್ಳೆ ಮಷೀನ್ ಬೇಕಂದ್ರೆ 1,20,000 ಇದೆ ಸರ್. ಮಷೀನ್ಗೆ 1,20,000 ಇದೆ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಕಡಿಮೆ ರೇಟಲ್ಲಿ ಇರೋ ಮಷೀನು ಸಿಗುತ್ತೆ ಸರ್, ಆದ್ರೆ ನಮ್ಗೆ ಅದ್ರದ್ದು ವರ್ತ್ ಇರಲ್ಲ, ಮಷೀನ್ ಕ್ವಾಲಿಟಿ ಬರಲ್ಲ, ಸ್ಪೀಡ್ ಎಲ್ಲ ಸರಿಯಾಗಿ ವರ್ಕ್ ಮಾಡಲ್ಲ ಸರ್. ಅದು ಒಳ್ಳೆ ಮಷೀನ್ ಬೇಕಂದ್ರೆ 1,20,000. ಕಡಿಮೆ ಬೇಕಂದ್ರೆ ಮಾರ್ಕೆಟ್ ಅಲ್ಲಿ 85,000 90,000ದಿಂದನೂ ಸಿಗುತ್ತೆ ಸರ್, 50,000ಕ್ಕೂ ಸಿಗುತ್ತೆ ಬೇಕಾದ್ರೆ. ಆದ್ರೆ ಮಷೀನು ನಮ್ಗೆ ಅದ್ರ ಲೈಫ್ ಚೆನ್ನಾಗಿರಲ್ಲ, ಕರೆಕ್ಟಾಗಿ ವರ್ಕ್ ಮಾಡಲ್ಲ, ಅದೆಲ್ಲ ಇರುತ್ತಲ್ಲ ಸರ್. ಅದಕ್ಕೆ ಒಳ್ಳೆ ಮಷೀನ್ ತಗೊಂಡ್ರೆ ಮಷೀನ್ 1,20,000 ಪ್ಲಸ್ ಅದಕ್ಕೆ ಜೊತೆ ರಾ ಮಟೀರಿಯಲ್ ಅದೆಲ್ಲ ಒಂದು 30-40,000 ಕಡಿಮೆದಿಂದ ಸ್ಟಾರ್ಟಿಂಗ್. ರಾ ಮೆಟೀರಿಯಲ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಸೊ ನೀವು ಒಂದು ಮಿಷಿನ್ಗೆ 1,20,000 ರೂಪಾಯಿ ಮಿನಿಮಮ್ ಅಂತ ಹೇಳ್ತೀರಿ. ಕಡಿಮೆದಿದೆ ಬೇಡ ಅಂತ ನೀವು ಸಜೆಸ್ಟ್ ಮಾಡ್ತೀರಿ. ಸೊ ಒಂದು ಕರೆಕ್ಟ್ ಆಗಿರುವಂಥ ಮಿಷಿನ್ ಅಂದರೆ 1,20,000ದಿಂದ 1.5 ಲಕ್ಷ. ಅದಾದ್ಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ಇದು ಎಷ್ಟು ಲೈಫ್ ಸ್ಪ್ಯಾನ್ ಎಷ್ಟು ಈ ಮಿಷಿನ್ಗಳದ್ದು ಸರ್? ಮಷೀನ್ ಒಳ್ಳೆ ಮಷೀನ್ ತಗೊಂಡ್ರೆ ಕಡಿಮೆ ಅಂದ್ರೆ ಒಂದು 10 ವರ್ಷ ಯೂಸ್ ಮಾಡ್ಬೋದು ಸರ್. 10 ವರ್ಷ ಯೂಸ್ ಮಾಡ್ಬೋದು. ಸೊ 10 ವರ್ಷಕ್ಕೆ ಒಂದು ಟೈಮ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ ಅಲ್ವಾ? ಇದಾದ್ಮೇಲೆ ಇನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನೇನು ಬರುತ್ತೆ ಸರ್? ಅದಕ್ಕೆಲ್ಲ ಸಪೋರ್ಟಿಂಗ್ ಮಷೀನ್ಸ್ ಎಲ್ಲ ಬರುತ್ತೆ ಸರ್. ಅದಕ್ಕೆ ಸಪೋರ್ಟಿಂಗ್ ಮಷೀನ್ಸ್ ಅಂದ್ರೆ ಅದಕ್ಕೆ ವೇಯಿಂಗ್ ಮಷೀನ್ ಇರ್ಬೋದು, ಪ್ಯಾಕಿಂಗ್ ಮಷೀನು, ಪ್ಲಸ್ ಅದಕ್ಕೆ ನಾವು ಮಿಕ್ಸರ್ ಮಷೀನ್ ಅಂತೆಲ್ಲ ಬರುತ್ತೆ. ಅದೆಲ್ಲ ಸಪೋರ್ಟಿಂಗ್ ಮಷೀನ್ಗಳೆಲ್ಲ ಅದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ. ಅದೆಲ್ಲ ಬೇಕಂದ್ರೆ ಸರ್ ಅದು ನಮ್ಗೆ ವೇಯಿಂಗ್ ಮಷೀನ್ ಅಂದ್ರೆ ಒಂದು 2-2.5 ಸಾವಿರ 3 ಸಾವಿರಕ್ಕೆ ಸಿಗುತ್ತೆ ಸರ್ ಅದು. ಮತ್ತೆ ಅದನ್ನು ಮಿಕ್ಸರ್ ಮಷೀನ್ ತಗೊಂಡ್ರೆ ಅದು 20,000ದಿಂದ 30,000ವರೆಗೂ ಇದೆ ಸರ್. ಅದು ಬೇರೆ ಸಪ್ರೇಟ್. ಸೊ ಅಗರಬತ್ತಿ ಮೇಕಿಂಗ್ ಮೆಷಿನ್ ಬಂದು ನೀವು ಹೇಳಿದಂಗೆ 1,20,000 ರೂಪಾಯಿ ಅಂದ್ರೆ ಒಳ್ಳೆ ಮಿಷಿನ್ ಇದು ಅಲ್ವಾ, ಸೂಕ್ತವಾಗಿರುವಂತದ್ದು. ಅದಕ್ಕೆ ಇನ್ನು ಸಪೋರ್ಟಿಂಗ್ ಮೆಷಿನ್ ಅಂತ ಹೇಳಿ ಬಂದಾಗ ಮಿಕ್ಸಿಂಗ್ ಮೆಷಿನ್, ಅದಕ್ಕೊಂದು 20,000 25,000 ಅಂತಾನೆ ಇಟ್ಕೊಳ್ಳಿ. 1,20,000 ಪ್ಲಸ್ 25,000 ಅಂತ ಹೇಳಿದ್ರೆ 1,45,000 ಆಯ್ತು. ವೇಯಿಂಗ್ ಮಿಷಿನ್ಗೆ 2.5-3 ಸಾವಿರಕ್ಕೆ ಸಿಗುತ್ತೆ, 3,000 ಅಂತ ಇಟ್ಕೊಂಡ್ರು. ಆಮೇಲೆ ಅದು 1,47,000 ಆಯ್ತು. ಹೌದು ಸರ್. ಪ್ಯಾಕಿಂಗ್ ಮಷಿನ್ ಒಂದು ಬರುತ್ತೆ ಸರ್. ಪ್ಯಾಕಿಂಗ್ ಮಷಿನ್ ಒಂದು 20,000 ಬರುತ್ತೆ ಸರ್. 20,000 ಅದಕ್ಕೆ 20,000 ಆಗುತ್ತೆ ಪ್ಯಾಕಿಂಗ್ ಮಷಿನ್ಗೆ. ಓಕೆ, 1,47,000 ಪ್ಲಸ್ 20,000 ಅಂತ ಹೇಳಿದ್ರೆ 1,57,000 67,000 ಆಯ್ತು. 1,67,000 ಆಯ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇನ್ನುಳಿದಂತೆ ಇದಕ್ಕೆ ಶೆಡ್ ಗಿಡ್ ಎಲ್ಲ ಮಾಡ್ಬೇಕಾ ಸರ್? ಮನೆಯಲ್ಲಿ ಒಂದು ಸಂದು 10x10 ರೂಮ್ ಇದ್ರು ಅದರಲ್ಲೇ ಮಾಡ್ಬೋದು ಸರ್. ಅದು ಅಕಸ್ಮಾತ್ ಜಾಗ ಇಲ್ಲ ಅಂತಂದ್ರೆ ಒಂದು ಸೆಡ್ ಏನಾರು ಹಾಕೋತಾರೆ ಅಂದ್ರೆ ಒಂದು 25-30 ಸಾವಿರ ಒಂದು ಶೆಡ್ ಮಾಡ್ಬೋದು ಸರ್. ಅಷ್ಟು 30,000 ಅಂತಾನೆ ಹಿಡಿದ್ರು 1,67,000 ಪ್ಲಸ್ 30,000 ಅಂತ ಹೇಳಿ ಬಂದ್ರೆ 77,000 87,000 97,000 1,97,000 ಆಯ್ತು ಅದಕ್ಕೆ. ಸೊ ಈ ಮಷೀನ್ಸ್ ಅಂತ ಹೇಳಿ ಬಂದ್ರೆ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು 1,97,000. ಇನ್ನು ಏನಾದ್ರು ಬೇಕಾಗುತ್ತಾ? ಇಲ್ಲ ಸರ್, ಅದಕ್ಕೆ ಮಷೀನ್ಸ್ ಅಂತ ಬಂದ್ರೆ ಅದಷ್ಟೇ ಸರ್. ಅದು ಅಷ್ಟೇ ಸಾಕು. ಇದರಲ್ಲಿ ಈಗ ಅಗರಬತ್ತಿಯನ್ನ ತಯಾರಿಸಿ ನಾವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಶೆಡ್ಡಿಗೆ ಒಂದು 30,000 ಅದೇ ಟೋಟಲ್ ಆಗಿ 1,97,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಬೇರೆ ಏನು ಮೆಷಿನ್ಸ್ ಇದಕ್ಕೆ ಬೇಕಾಗಲ್ಲ. ಸೊ ನೀವು 1,97,000 ಹೇಳಿದ್ರು, ಒಂದು ಆ ಕಡೆ ಈ ಕಡೆ 2,000 3,000 ಅಂತ ಹೇಳಿದ್ರೆ ಟೋಟಲ್ ಆಗಿ ಒಂದು 2 ಲಕ್ಷ ಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಸೊ 2 ಲಕ್ಷ ರೂಪಾಯಿ ಇದ್ರೆ
ಈ ಬಿಸ್ನೆಸ್ ಅನ್ನ ಒಂದು machine ಇಂದ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಇನ್ನೂ ಅದರಲ್ಲಿ ಇನ್ನೊಂದು ವಿಚಾರ ಸರ್, ಈ ಮಿಕ್ಸರ್ ಮಷಿನ್ ಇದೆಲ್ಲ ಇದೆ ಸರ್, ಒಂದ್ ಮಷಿನ್ಗೆ ಮ್ಯಾಕ್ಸಿಮಮ್ ಅವಶ್ಯಕತೆ ಇರಲ್ಲ ಸರ್. ನಾವು ಕೈಯಿಂದಾನು ಬೇಕಾದ್ರೆ ಮಿಕ್ಸಿಂಗ್ ಮಾಡ್ಕೋಬಹುದು. ಅದರಿಂದ ಕೈಯಿಂದ ಮಿಕ್ಸಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಪ್ಯಾಕಿಂಗ್ ಮಷಿನ್ ಅಂತಂದ್ರೆ ಇನ್ನೊಂದು ಸಣ್ಣ ಮಷಿನ್ ಬರುತ್ತೆ ಸರ್ ಪ್ಯಾಕಿಂಗಿಗೆ, ಅದನ್ನು ಯೂಸ್ ಮಾಡ್ಬೋದು ಸರ್. ಅದು ಒಂದು 2 ರಿಂದ 3 ಸಾವಿರಕ್ಕೆ ಅಷ್ಟೇ ಸಿಗುತ್ತೆ ಸರ್. ಅದು ಇದು ನಾವು 20 ಸಾವಿರ ಹೇಳಿದಿಲ್ಲ ಸರ್, ಅದು ಕನ್ವೇಯರ್ ಬೆಲ್ಟ್ ಮಷಿನ್ ಸರ್. ಅದು ಕಂಟಿನ್ಯೂಸ್ ಆಗಿ ನಾವು ಪ್ಯಾಕ್ ಮಾಡುವಂತ ಮಷಿನ್. ಸೊ ಒಂದು ನಾವಿಲ್ಲಿ ವೀಕ್ಷಕರಿಗೆ ಹೇಳ್ಬೋದು ಅಂತ ಅನ್ಕೊಳ್ತೀನಿ, ನೀವು ಒಂದು machine ಇಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಮಿಕ್ಸಿಂಗ್ ಮೆಷಿನೂ ಬೇಡ, ಆ ಬಂಡವಾಳವನ್ನು ನೀವು ಇಲ್ಲಿ ಕಟ್ ಮಾಡ್ಕೋಬಹುದು. ಅದಕ್ಕೆ ಎಷ್ಟೊಂದು 25 ಸಾವಿರ ಹೇಳಿದ್ದಲ್ಲ ನೀವು, 25 ಸಾವಿರ ಕಟ್ ಮಾಡ್ಕೋಬಹುದು, ಅಥವಾ 25-30 ಸಾವಿರ ಕಟ್ ಮಾಡ್ಕೋಬಹುದು. ಎರಡನೇದಾಗಿ ಪ್ಯಾಕಿಂಗ್ ಮಿಷಿನ್, ಸೊ ಅದು ಕೂಡ ನೀವು 20-25 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. 3,000 ಒಂದು 5,000 ರಿಂದ 6,000 ಒಳಗಡೆ ಮುಗ್ದೋಗುತ್ತೆ. ಸೊ ಏನಿಲ್ಲ ಅಂದ್ರೆ 1,75,000 ರೂಪಾಯಿ ಅಂತೂ ಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ರೌಂಡ್ ಫಿಗರ್ ನಾವು ಹೇಳಬೇಕು ಅಂತ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸೊ ಇದು ಈ ಬಂಡವಾಳ. ನೀವು ಸ್ಟಾರ್ಟ್ ಮಾಡಿದಾಗ ಒಂದು ಮಷೀನು ಮತ್ತೆ ಮಿಕ್ಸಿಂಗ್ ಮಷೀನ್ ಎಲ್ಲ ತಗೊಂಡಿಲ್ಲ? ಇಲ್ಲ ಸರ್, ಮಿಕ್ಸಿಂಗ್ ಮಷೀನ್ ಪ್ಯಾಕಿಂಗ್ ಮಷೀನ್ ಎಲ್ಲ ನಾವು ಆಮೇಲೆ ತಗೊಂಡಿವಿ ಸರ್. ನಾವು ಫಸ್ಟಿಗೆ ಅಗರಬತ್ತಿ ಮಷೀನ್ ಒಂದೇ ತಂದ್ವಿ ಸರ್, ಅಷ್ಟೇ. 1,20,000 ಕೊಟ್ಟು. ಹೌದು ಸರ್, ಹೌದು ಸರ್. ಅಲ್ವಾ, ಇವತ್ತಿಗೂ ಅಷ್ಟೇ ಇದೆ ಅದು ಸರ್. ಅವಾಗ ತಗೊಂಡಾಗ ಅದ್ರದ್ದು ರೇಟ್ 95 ಸಾವಿರ ಸರ್. ಅದು 6G ಮಾಡೆಲ್ ಅಂತೇಳಿ, ಅದರಲ್ಲಿ ಮಾಡಲ್ಸ್ ಎಲ್ಲ ಚೇಂಜ್ ಆಗಿದೆ ಸರ್. ಇವಾಗ ಅವಾಗ 95 ಸಾವಿರ ಆಯ್ತು ಸರ್ ಅದ್ರದ್ದು ರೇಟ್. ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಸರ್. ಈಗ 7G ಮಾಡೆಲ್ ಎಲ್ಲ ಬಂದಿದೆ, ಸ್ವಲ್ಪ ಹೈ ಸ್ಪೀಡ್ ಇದೆ ಸರ್ ಅದು, ಮತ್ತೆ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ ಎಲ್ಲ. ಹಾಗಾಗಿ ನೀವು 1,20,000 ಹೇಳಿದ್ದು ಅಲ್ವಾ? ಇವಾಗ ರೇಟ್ 1,20,000 ಸರ್ ಇವಾಗ. ಸೂಪರ್. ಬಟ್ ಏನೇ ಆದ್ರೂ ಕೂಡ ಒಂದು ಸಣ್ಣದಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಬಂದ್ರೆ 1.5 ಲಕ್ಷದಿಂದ 1,75,000ಕ್ಕೆ ಒಂದು ಮಷೀನ್ ಅನ್ನ ಇಟ್ಕೊಂಡು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನಾನು ಇನ್ನೊಂದು ಕೇಳ್ತೀನಿ, ಇದರಲ್ಲೇ ಇನ್ನು ರೆಗ್ಯುಲರ್ ಅಂತ ಹೇಳಿ ಅಂದ್ರೆ ಪ್ರತಿ ತಿಂಗಳು ಇಲ್ಲಿ ಯಾವ್ಯಾವುದಕ್ಕೆ ಖರ್ಚುಗಳು ಬರ್ತವೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ನನ್ನ ಹತ್ರ 1,75,000 ಇದೆ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ಧುಮುಕಕ್ಕಾಗಲ್ಲ. ಮಷಿನ್ ತಂದು 1,75,000 ಇತ್ತು, ಎಲ್ಲ ಆಯ್ತು, ನನಗೀಗ ಮಾಡ್ಲಿಕ್ಕೆ ಆಗಲ್ಲ ಅಂತ ಬರುತ್ತೆ. ಸೊ ಇದರ ಜೊತೆಗೆ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್, ಅಂದರೆ ಖರ್ಚು ಅಂತೇಳಿ ನಾವು ತಗೋಬೋದು. ಏನೇನಕ್ಕೆ ಖರ್ಚು ಬರ್ತದೆ ಸರ್? ಈಗ ಅದಕ್ಕೆ ಫಸ್ಟ್ ರಾ ಮಟೀರಿಯಲ್ ಎಲ್ಲ ಬೇಕಲ್ಲ ಸರ್. ರಾ ಮಟೀರಿಯಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್. ನಾವು ಅದು ಅಗರಬತ್ತಿನ ರೆಡಿ ಮಾಡಿದ್ಮೇಲೆ ಅದಕ್ಕೆ ಸೆಂಟ್ ಎಲ್ಲ ಮಾಡಬೇಕಾಗುತ್ತೆ ಸರ್. ಆ ಸೆಂಟಿಗೆ ಆಯಿಲು ಮತ್ತು ಸೆಂಟು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸರ್. ಆಮೇಲೆ ಅದು ಪ್ಯಾಕೆಟ್ಸ್ ಎಲ್ಲ ಬರುತ್ತೆ, ಪ್ಯಾಕಿಂಗ್ ಮಾಡೋದಕ್ಕೆ ಪ್ಯಾಕೆಟ್ಸ್ ಸರ್. ಇದೆಲ್ಲ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಸರ್ ಅದು. ಓಕೆ, ಇದೆಷ್ಟು ಬರ್ಬೋದು ಒಂದು ತಿಂಗಳಿಗೆ ನಾವು ಒಂದು ಮಷೀನಿಗೆ ಅಂತ ಲೆಕ್ಕ ಹಿಡಿದ್ರೆ ರಾ ಮೆಟೀರಿಯಲ್ಸ್ಗೆ? ಸರ್ ಅದು ಆ್ಯಕ್ಚುಲಿ ಹೆಂಗಿರುತ್ತೆ ಅಂದ್ರೆ ಡಿಪೆಂಡಿಂಗ್ ಸರ್, ಮಾರ್ಕೆಟಿಂಗ್ ಡಿಪೆಂಡಿಂಗ್. ನಾವು ಮಾರ್ಕೆಟನ್ನು ಎಷ್ಟು ವೈಡ್ ಆಗಿ ಮಾಡ್ತೀವಿ ಅಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಇನ್ವೆಸ್ಟ್ಮೆಂಟ್. ನಾವು ಕಡಿಮೆ ಮಾರ್ಕೆಟಿಂಗ್ ಇದ್ರೆ ಕಡಿಮೆನೇ ಇರುತ್ತೆ, ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ ಸರ್. ಕಡಿಮೆ ಅಂದ್ರೆ ಒಂದು 50,000 ಸರ್ ಒಂದು ಮಷೀನಿಗೆ ಆದ್ರೆ. ಒಂದು 50,000 ಬೇಕು ಸರ್. ರಾ ಮಟೀರಿಯಲ್ ಅದೇ ಎಲ್ಲ ಸೇರಿ ಬರುತ್ತೆ. 50,000 ರೂಪಾಯಿ ಒಂದು ಮಿನಿಮಮ್ ಬೇಕಾಗುತ್ತೆ. ಮಿನಿಮಮ್ ಸೊ ಇದರಲ್ಲಿ ನಿಮಗೆ ಆ ಕಡ್ಡಿಗಳು ಬರ್ತವೆ. ಹೌದು ಸರ್. ಅದಾದ್ಮೇಲೆ ಆ ಸೆಂಟ್ ಪರ್ಫ್ಯೂಮ್ ಏನಂತ ಹೇಳ್ತೀವಿ, ಕಡ್ಡಿ ಮತ್ತೆ ಸರ್ ಅದು ಪ್ರೀಮಿಕ್ಸ್ ಅಂದ್ರೆ ಪೌಡರ್ ಬರುತ್ತೆ ಸರ್. ಅದು ಸೆಂಟು, ಆಯಿಲ್ ಎಲ್ಲ ಸಿಗುತ್ತೆ ಸರ್. ಎಲ್ಲ ಮತ್ತೆ ಲೇಬರ್ಸ್ ಏನಾದ್ರೂ ಇದ್ರೆ ಅವ್ರದ್ದು ಸೇರಿನ ಲೇಬರ್ಸ್ದು ಮತ್ತೆ ಕರೆಂಟ್ ಬಿಲ್ಲು ಅದು ಇರುತ್ತೆ ಸರ್. ಅದರಲ್ಲಿ 50,000 ಮಾಡ್ಬೋದು ಸರ್, ಮಾಡ್ಬೋದು. ಸೊ ಸ್ನೇಹಿತರೆ, ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ತೀರಿ ಅಂತಂದ್ರೆ ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ. ಮನೆಯಲ್ಲೇ ಕೂತು ಆರಾಮಾಗಿ ಕಡಿಮೆ ಜಾಗದಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು. ಆದ್ರೆ ಈ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಸರಿಯಾದ ಪ್ಲಾನಿಂಗ್ ಇರಬೇಕಾಗತ್ತೆ. ಇನ್ ಕೇಸ್ ನಾನು ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತಂದ್ರೆ ಎಲ್ಲಿ ಸೇಲ್ ಮಾಡಬೇಕು, ಎಷ್ಟಕ್ಕೆ ಸೇಲ್ ಮಾಡಬೇಕು, ನನಗೆ ಎಷ್ಟು ಲಾಭ ಬರುತ್ತೆ, ಏನೆಲ್ಲ ಪರ್ಮಿಷನ್ ಅನ್ನ ತಗೋಬೇಕು, ಅಡ್ವರ್ಟೈಸ್ಮೆಂಟ್ ಹೆಂಗ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ನಿಮ್ಗೆ ಆ ಒಂದು ಸ್ಟ್ರಾಟಜಿ ಇತ್ತು ಅಂತಂದ್ರೆ ಮಾತ್ರ ಈ ಬಿಸ್ನೆಸ್ ಅಲ್ಲೇ ನೀವು ಸಕ್ಸಸ್ ಆಗ್ಬೋದು. ಹಾಗಾದ್ರೆ ಇನ್ ಡಿಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 4 ಗಂಟೆ 40 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮ್ಗೆ A to Z ಮಾಹಿತಿ ಸಿಗುತ್ತೆ. ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಬೇಕು ಅನ್ನೋದು. ಸುಮಾರು ಒಂದು 2.25 ಲಕ್ಷ ರೂಪಾಯಿ ಇದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಒಂದು ತಿಂಗಳಿಗೆ ತಲೆ ಬಿಸಿ ಇಲ್ಲ, ನೀವು ಮಾಡಿದ್ಮೇಲೆ ಸೇಲ್ ಮಾಡಿದ ಅದರಲ್ಲಿ ಏನು ಬರುತ್ತೆ ಅದನ್ನ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಎಸ್, ಈಗ ನಾನು ಇದು ಮನೆಯಲ್ಲೇ ಮಾಡೋದಿದ್ರೆ ಆಯ್ತು ಅಲ್ವಾ? ಈಗ ಮನೆಯಲ್ಲೇ ಒಬ್ರು ಒಂದು ಮಷೀನಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಸುಮಾರು ಒಂದು 2.25 ಲಕ್ಷ ರೂಪಾಯಿ ಕೈಯಲ್ಲಿದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಆಯ್ತು. ಇದನ್ನು ನಾನು ಒಂದು ಸ್ವಲ್ಪ ದೊಡ್ಡ ರೇಂಜಿಗೆ ಮಾಡ್ತೀನಿ ಅಂತ ಹೇಳಿ ಬಂದ್ರೆ ನೀವು ಹೇಳ್ದಂಗೆ ದೊಡ್ಡ ಮಿಕ್ಸಿಂಗ್ ಮೆಷಿನ್ ಅನ್ನು ತಗೊಳ್ತೀನಿ, ಪ್ಯಾಕಿಂಗ್ ಮಾಡುವಂಥ ಮೆಷಿನ್ ಅನ್ನು ತಗೊಳ್ತೀನಿ ಅಂತ ಹೇಳಿದ್ರೆ ಆಗ ಎಷ್ಟು ಮೆಷಿನ್ಸ್ ಬೇಕಾಗುತ್ತೆ ಸರ್? ಒಂದು 4 ರಿಂದ 5 ಮಷಿನ್ ಹಾಕೊಂಡು ಮಾಡಿದ್ರೆ ಇನ್ನು ಬೆಸ್ಟ್ ಸರ್. 5 ಮಷಿನ್ ಇಂದ ಅವಾಗ ಅದೆಲ್ಲ ಮಿಕ್ಸಿಂಗ್ ಮಷೀನು, ಪ್ಯಾಕಿಂಗ್ ಮಷೀನು, ಮತ್ತೆ ಡ್ರೈಯರ್ ಮಷಿನ್ ಕೂಡ ಬರುತ್ತೆ ಸರ್. ಮಳೆಗಾಲದಲ್ಲಿ ಅದರ ಒಳಗಡೆ ಒಣಗಿಸ್ಬೋದು ಸರ್ ಡ್ರೈಯರ್ ಮಷೀನು. ಅದನ್ನೆಲ್ಲ ಯೂಸ್ ಮಾಡ್ಬೋದು. ಡ್ರೈಯರ್ ಮಷಿನ್ ಸರ್ ಅದು ಒಂದು 10-15 ಸಾವಿರದಿಂದ ಸ್ಟಾರ್ಟ್ ಸರ್. ಅದು ಅಂದ್ರೆ ಅದು ಕೆಜಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ನಾವು ಎಷ್ಟು ಕೆಜಿ ಡ್ರೈ ಮಾಡ್ತೀವೋ ಅದ್ರ ಮೇಲೆ ಮಷಿನ್ ಸೈಜು ದೊಡ್ಡದು ಸಂದು ಇರುತ್ತೆ ಸರ್. ಅದು ಅದಕ್ಕೆ ಮೇಲೆ ಇನ್ವೆಸ್ಟ್ಮೆಂಟ್ ಚೇಂಜ್ ಆಗುತ್ತೆ ಸರ್. ಓಕೆ, ಈಗ ನಿಮ್ಮ ಇದಕ್ಕೆ ಬರೋದಿದ್ರೆ ನಾನು ನಿಮ್ಮ ಹತ್ರ ಇವಾಗ 8% ಎಷ್ಟು ಮಷಿನ್ ಇರೋದು? ನಮ್ಮ ಹತ್ರ 3 ಮಷಿನ್ ಇದೆ. ಸೊ ಎಲ್ಲವೂ ಕೂಡ 1,20,000 1,20,000. ಹೌದು ಸರ್, ಹೌದು. 3 1 ಲಕ್ಷ. ಫಸ್ಟ್ ಮಷಿನ್ 95,000 ಸರ್. ಆಮೇಲೆ 1,20,000 ಮಷಿನ್ಗಳಿವೆ. ಮತ್ತೆ ಇನ್ನೊಂದು 1,20,000 ಸರ್. ಆಮೇಲೆ ಪ್ಯಾಕಿಂಗ್ ಮಷೀನು
ಅದು 20,000 20,000. ಇದು ಮಿಕ್ಸಿಂಗ್ ಮಿಷಿನ್ ಅದು 30,000 ಇದೆ 30,000. ಸೊ ಇಲ್ಲಿ ಅಲ್ಲಿಗೆ ನೀವು 3 ಮಷಿನ್ ಅನ್ನ ಇಟ್ಕೊಂಡು ಮಾಡ್ತೀರಿ ಅಂತ ಹೇಳಿದ್ರೆ ಪ್ಯಾಕಿಂಗ್ ಮೆಷಿನ್ ಮತ್ತೆ ಮಿಕ್ಸರ್ ಮೆಷಿನ್ ಬೇಕಾಗತ್ತೆ. ಸೊ 5 ಮಷಿನ್ ಇಟ್ಟರು ಕೂಡ ಇದನ್ನ ಯೂಸ್ ಮಾಡ್ಬೋದು ಸೇಮ್ ಸರ್. ಬಟ್ 5ರಿಂದ ಜಾಸ್ತಿ ಆದ್ರೆ ಅದನ್ನು 10 ಮಷಿನ್ ವರ್ಗು ಯೂಸ್ ಮಾಡ್ಬೋದು ಸರ್. ಮಿಕ್ಸರ್ ಮಷಿನ್ ಸೇಮ್ ಅಷ್ಟೇ. ಈಗ ನಿಮ್ಮ ಹತ್ರ ಇರುವಂತ 20,000 30,000 ಪ್ಯಾಕಿಂಗ್ ಮತ್ತೆ ಅದನ್ನೇ ಯೂಸ್ ಮಾಡ್ಬೋದು ಸರ್. ಅದನ್ನೇ ಯೂಸ್ ಮಾಡ್ಬೋದು. 10 ಮಷಿನ್ ಇದ್ರೆ ಸಾಕು. ಮಾಡ್ಬೋದು ಸರ್, ಮಾಡ್ಬೋದು. ಸೊ ನೀವು ಇವಾಗ 10 ಮಷಿನ್ ವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಹಂಗಿದೆ ಅಲ್ವಾ? ವಂಡರ್ಫುಲ್ ಸರ್. ಸೊ ಹಾಗೆ ಒಂದು ದೊಡ್ಡ ಒಂದು 5 ಮಷಿನ್ ಅಥವಾ 10 ಮಷಿನ್ ಅನ್ನ ನಾವು ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಮಿಷಿನ್ ನ ಕಾಸ್ಟ್ ಮೇಲೆ ಬಂಡವಾಳ ಫಿಕ್ಸ್ ಆಗುತ್ತೆ ಅಲ್ವಾ? 1 ಲಕ್ಷ ಅಂತ ನಾವು ಒಂದು ರೌಂಡ್ ಫಿಗರ್ ಹಿಡಿದ್ರೆ ಹೋಲ್ಸೇಲ್ ಆಗಿ ನಾವು ಮಾತಾಡಿದ್ರೆ ಸುಮಾರು 10 ಮಿಷಿನ್ ಅಂತ 10 ಲಕ್ಷ ರೂಪಾಯಿ ಮಷಿನಿಗೆ ಬೇಕಾಗುತ್ತೆ. ಇನ್ನುಳಿದಂತೆ 20,000 ಪ್ಲಸ್ 30,000 50,000 ಒಂದು 10.5 ಲಕ್ಷ ಮಷಿನ್ಗೆ ಬೇಕಾಗುತ್ತೆ ಅಲ್ವಾ? 10.5 ಲಕ್ಷ ಬೇಕಾಗುತ್ತೆ. ಸಪೋರ್ಟಿಂಗ್ ಮಷಿನ್ಸ್ ಎಲ್ಲ ಹಿಡಿದ್ರೆ 10.5 ಲಕ್ಷ ಆಗುತ್ತೆ. 10.5 ಲಕ್ಷ ಆಗುತ್ತೆ. ಆಮೇಲೆ ನೀವು ಅವಾಗ ಮನೆ ಮೇಲೆ ಮಾಡೋಕ್ಕಾಗಲ್ಲ ಅಥವಾ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ದೊಡ್ಡ ಶೆಡ್ ಬೇಕಾಗುತ್ತೆ. ಶೆಡ್ಗೆ ಒಂದು 1 ಲಕ್ಷ ಅಂತೂ ಬೇಕು ಮಿನಿಮಮ್ 1.5 ಲಕ್ಷ. ಮತ್ತೆ ಅದು ರಾ ಮಟೀರಿಯಲ್ ಮತ್ತೆ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆಗುತ್ತೆ ಅಲ್ಲ, ನಾನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಶೆಡ್ಗೆ 1.5 ಲಕ್ಷ ರೂಪಾಯಿ ಹಿಡಿದ್ರು ಕೂಡ ಸೊ 10.5 ಲಕ್ಷ 11 ಪ್ಲಸ್ 12 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅಂದ್ರೆ 10 ಮಷಿನ್ ಅನ್ನು ಹಾಕ್ತೀರಿ ಅಂತ ಹೇಳಿದ್ರೆ ವಂಡರ್ಫುಲ್. ನಿಮ್ದೇನಾದ್ರು ಪ್ಲಾನ್ ಇದೆಯಾ ಸರ್? ಮಾಡ್ಬೇಕಂತ ಇದೆ ಸರ್ ಪ್ಲಾನಿಂಗ್ ಫ್ಯೂಚರ್ ಅಲ್ಲಿ. ಸರ್ ಇವಾಗ ಸಣ್ಣದಾಗಿ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ರೆ ಒಂದು 2.25 ಲಕ್ಷ ರೂಪಾಯಿ ಬೇಕು. 2.25 ಲಕ್ಷ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಮಾತಾಡಿದ್ವಿ. ಸೊ ಬಹಳಷ್ಟು ಜನಕ್ಕೆ 2.25 ಲಕ್ಷ ಅಂತ ಹೇಳುವಂಥದ್ದು ಕೂಡ ಸಣ್ಣ ಅಮೌಂಟ್ ಅಲ್ಲ. ಹಾಗಾಗಿ ಈ ಬಂಡವಾಳ ಇದ್ರ ಮೇಲೆ ನಾವು ಹೂಡಿಕೆ ಮಾಡ್ತೀವಿ ಅಂತೇಳಿ ಹೊರಟಾಗ ಏನೇನು ಗೊತ್ತಿರ್ಬೇಕು ಸರ್? ಸರ್ ಅದು ಬಿಸ್ನೆಸ್ ಬಗ್ಗೆ ಅಂತ ನಾವು ಮಾಡಕ್ಕೆ ಕೊಟ್ಟಿದ್ವಿ ಅಂದರೆ ಫಸ್ಟ್ ಬಿಸ್ನೆಸ್ ಎಲ್ಲ ಅದು ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ನಾವು ಮಾಡಬೇಕು ಅನ್ನೆಲ್ಲ ತಿಳ್ಕೊಬೇಕು ಸರ್ ಫಸ್ಟ್. ಮತ್ತು ಅದು ರಾ ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಮಷಿನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಅದಕ್ಕೆ ಏನು ಇನ್ವೆಸ್ಟ್ಮೆಂಟು ಅದೆಲ್ಲ ತಂದ ಮೇಲೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನೆಲ್ಲ ಟ್ರೈನಿಂಗ್ ಎಲ್ಲ ತೊಗೋಬೇಕಾಗುತ್ತೆ ಸರ್. ಅದನ್ನ ಸುಮ್ಮನೆ ನಾವು ಮಷಿನ್ ತಂದು ಇಟ್ಕೊಂಡ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ಕಷ್ಟ ಇದೆ ಸರ್ ಅದು ಮಷಿನಲ್ಲಿ. ಅದೆಲ್ಲ ಕಲಿಬೇಕಾಗುತ್ತೆ ಸರ್. ಅದೆಲ್ಲ ಕಲಿತು ಮತ್ತು ಅದನ್ನು ಡಿಪ್ಪಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಅಂದರೆ ನಾವು ಎಷ್ಟು ಗ್ರಾಮ್ ಪ್ಯಾಕ್ ಮಾಡಬೇಕು, ಎಷ್ಟು ಗ್ರಾಮಿಗೆ ಏನು ಪ್ರೈಸ್ ಎಲ್ಲ ಕೋಟ್ ಮಾಡಬೇಕು, ಪ್ರತಿಯೊಂದನ್ನು ಎಲ್ಲನೂ ತಿಳ್ಕೊಬೇಕಾಗುತ್ತೆ ಸರ್. ಅದೆಲ್ಲ ತಿಳ್ಕೊಂಡ್ರೆ ಭಾಳ ಬೆಸ್ಟ್ ಸರ್ ಅದು ಮಾಡೋದಕ್ಕೆ. ಅಲ್ಲ ನಾನು ಕೇಳ್ತಾ ಇರೋದು ಈಗ ಬಂಡವಾಳ ಹಾಕುವಾಗ ಯಾವುದೋ ಒಂದು ಬಿಸ್ನೆಸ್ಗೆ ನಾವೀಗ ಈ ಬಿಸ್ನೆಸ್ ಅಂತ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತೇಳಿ ತಗೊಂಡಾಗ್ಲೂ ಕೂಡ ನಾನು ಕಲ್ತ್ಕೊಂಡಿದ್ದೀನಿ, ನಾನು 2.25 ಲಕ್ಷ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅಂತೇಳಿ ಹೊರಟ್ಬಿಡ್ತಾರೆ ಭಾಳಷ್ಟು ಜನ. ಅದಕ್ಕೆ ಕೇಳಿದ್ದು ಆ 2.25 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅಂತ. ಮುನ್ನೆಚ್ಚರಿಕೆ ಅಂದರೆ ಸರ್ ಯಾವುದು ನೀವು ಹೇಳಿದ್ರಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಗೊತ್ತಿರಬೇಕು ಅಲ್ವಾ? ಮಾಡಿದ ಕೂಡಲೇ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅದಕ್ಕೆ ಇನ್ನೊಂದು ಕೇಳ್ತೀನಿ, ಇಲ್ಲಿ ನಾವು ಹಾಕಿದಂಥ ಬಂಡವಾಳ ಇದೆಯಲ್ಲ ಅದನ್ನು ನಾವು ವಾಪಸ್ ಪಡಿಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಈಗ ನೀವು 95,000 ಮಷಿನ್ ಹಾಕಿ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಆ ಬಂಡವಾಳ ವಾಪಸ್ ಪಡಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಯಿತು? ಸ್ಟಾರ್ಟಿಂಗಲ್ಲಿ ಒಂದು 2ರಿಂದ 2.5 ತಿಂಗಳು ಸರ್. ಅಂದರೆ ಫಸ್ಟ್ ಅದು ಮಾರ್ಕೆಟಿಂಗ್ ಸೆಟಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದು ಸರ್. ಅದು ಆ ಮಾರ್ಕೆಟಿಂಗ್ ಸೆಟಪ್ ಆಗೋವರೆಗೂ ನಮ್ಮ ಬಂಡವಾಳ ಸ್ವಲ್ಪ ಬರೋದು ಕಷ್ಟ ಸರ್. ಮಾರ್ಕೆಟ್ ಸೆಟಪ್ ಆಯ್ತು ಅಂತಾರೆ ನಾವು ರೆಗ್ಯುಲರ್ ಆಗಿ ಅದನ್ನು ಅರ್ನಿಂಗ್ಸ್ ಮಾಡ್ಬೋದು ಸರ್. ನಾವು ರಿಟರ್ನ್ ತೊಗೋಬೋದು ಅಲ್ಲಿ. ಅದು ಮಾರ್ಕೆಟ್ ಸೆಟ್ ಆಗಬೇಕಂದ್ರೆ ಒಂದು ತಿಂಗಳು 2 ತಿಂಗಳು ಟೈಮ್ ಬೇಕಾಗುತ್ತೆ. ಅದು ಡಿಪೆಂಡಿಂಗ್ ಮಾರ್ಕೆಟಿಂಗ್ ಏರಿಯಾದಲ್ಲಿ ಸರ್. ಅಲ್ಲಿ ಕಾಂಪಿಟೇಟರ್ ಎಷ್ಟು ಜನ ಇದ್ದಾರೆ, ಆ ಮಾರ್ಕೆಟಿಂಗಲ್ಲಿ ಎಷ್ಟು ಸೇಲ್ ಇದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸರ್. ಅದು ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಫಾಸ್ಟಾಗಿ ಸೆಟ್ ಆಗ್ಬೋದು, ಕೆಲವೊಂದು ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೋಬೋದು ಸರ್. ಅದು ಡಿಪೆಂಡಿಂಗ್ ಸರ್. ಅದು ನಾವು ಈ ಏರಿಯಾದಲ್ಲಿ ಇಷ್ಟೇ ಟೈಮ್ ತೊಗೊಳುತ್ತೆ ಅಂತ ಫಿಕ್ಸ್ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ನಾವೀಗ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ನಮ್ಮ ಹತ್ತಿರದಲ್ಲಿ ನಮ್ಮ ತಾಲೂಕು ರಾಮದುರ್ಗದಲ್ಲಿ ಹೋದರೆ ನಾವು ಒಂದು ವಾರ 15 ದಿನದಲ್ಲಿ ಮಾರ್ಕೆಟ್ ಸೆಟ್ ಮಾಡಿದ್ವಿ ಸರ್ ಆ ಏರಿಯಾದಲ್ಲಿ. ಅದೇ ನಾವು ಸೌದತ್ತಿ ಈ ಕಡೆ ಎಲ್ಲ ಹೋಗ್ಬಿಟ್ಟು ಸರ್ ಒಂದು 2 ತಿಂಗಳು ಹೋದ್ರೂ ಮಾರ್ಕೆಟ್ ಸೆಟ್ ಆಗಿಲ್ಲ ಸರ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಜಾಸ್ತಿ ಸೇಲ್ ಮಾಡೋರೆಲ್ಲ ಜಾಸ್ತಿ ಇದ್ದಾರೆ ಸರ್. ಅಲ್ಲಿ ಕಾಂಪಿಟೇಷನ್ ಜಾಸ್ತಿ. ಅಲ್ಲಿ ನಾವು ಸೆಟ್ ಆಗ್ಬೇಕಂತಂದ್ರೆ ಸ್ವಲ್ಪ ಟೈಮ್ ತೊಗೊಳೋದು ಸರ್. ಸೊ ಯಾಕಂದ್ರೆ ಒಂದು ಬಂಡವಾಳ ಇನ್ವೆಸ್ಟ್ ಮಾಡುವಾಗ ಇದನ್ನು ಯೋಚನೆ ಮಾಡಬೇಕಲ್ವಾ, ನಾವು ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ಇದನ್ನು ವಾಪಸ್ ಪಡೀಲಿಕ್ಕೆ ಸಾಧ್ಯ ಅಂತ. ನಾನೊಂದು ಎಕ್ಸಾಂಪಲ್ ಕೇಳ್ತೀನಿ, ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ. ಈಗ ಒಂದು ಮಷೀನ್ ಅಂತ ಹೇಳಿ ಬಂದಾಗ ನಾವು ಆಗಲೇ ಹೇಳಿದ್ವಿ 2.25 ಲಕ್ಷ ರೂಪಾಯಿ ಬೇಕು ವಿತ್ ರಾ ಮೆಟೀರಿಯಲ್ಸ್ ಅಂದರೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಸೇರಿಸಿ. ಆ 2.25 ಲಕ್ಷವನ್ನು ನಾವು ಪಡಿಬೇಕು ಅಂತ ಹೇಳಿದರೆ ಈಗ ನೀವು ಹೇಳಿದಂಗೆ ಒಳ್ಳೆ ಮಾರ್ಕೆಟಿಂಗ್ ಮಾಡಿದೆ, ಒಳ್ಳೆ ಸೇಲ್ಸ್ ಬರುತ್ತೆ. ಪ್ರತಿದಿನ ಎಷ್ಟು ಕೆಜಿ ಉತ್ಪಾದನೆ ಮಾಡ್ಬೋದು ನಾವು ಒಂದು ಮಷೀನಿಂದ? ಒಂದು ಮಷೀನಿಂದ ನಾವು ಕರೆಕ್ಟಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿದ್ರೆ ಸರ್ ಒಂದು 40ರಿಂದ 50 ಕೆಜಿ. 40ರಿಂದ 50 ಕೆಜಿ ನಾವು 40 ಕೆಜಿ ಅಂತಾನೆ ಇಟ್ಕೊಳ್ಳೋಣ. 40 ಕೆಜಿ ನಾವು ಪ್ರೊಡಕ್ಷನ್ ಮಾಡ್ತೀವಿ, ಮಾರಾಟ ಕೂಡ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಒಂದು 2 ತಿಂಗಳಲ್ಲಿ ರಿಕವರಿ ಮಾಡ್ಕೋಬೋದಾ? ಒಂದು 3ರಿಂದ 4 ತಿಂಗಳು ಬೇಕೇ ಸರ್. ಅಷ್ಟು 2.25 ಲಕ್ಷವನ್ನು ನಾವು ರಿಕವರಿ ಮಾಡ್ಕೋಬೇಕಿದೆ. ನೈಸ್ ಸರ್. ಸೊ 4 ತಿಂಗಳಂತೂ ಒಂದು ಸ್ವಲ್ಪ ತಾಳ್ಮೆಯಿಂದ 4-5 ತಿಂಗಳು. ಹೌದು ಸರ್, 4-5 ತಿಂಗಳು ನಮ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರನೇ ನಾವು ಬಂಡವಾಳ ಹಾಕಿದೀವಿ ಅಂತ ತಿಳ್ಕೊಂಡ್ಬಿಡ್ಬೇಕು ಸರ್ ಫಸ್ಟ್. ಆಮೇಲೆ ನಮ್ದು ಲಾಭ ಸರ್ ಅದೆಲ್ಲ. ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ನಾಳೆಯಿಂದನೇ ಲಾಭ ಸಿಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಸರ್ ಅದು. ಬಟ್ ಇದಕ್ಕೆ ಇನ್ನೊಂದು ಇಲ್ಲಿ ನಾನು ಆ್ಯಡ್ ಮಾಡುವಂಥದ್ದು, ಮಷಿನ್ಸ್ ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸುಮಾರು 1,75,000 ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಓಕೆ. ಬಟ್ ನಾವು ಆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಅಂತ ರಾ ಮೆಟೀರಿಯಲ್ಸ್ಗೆ ಹಾಕ್ತೀವಲ್ಲ 50,000 ರೂಪಾಯಿ,
ಸೊ ಅದನ್ನಾದ್ರೂ ನಾವು 1 ತಿಂಗಳು 2 ತಿಂಗಳಲ್ಲಿ ರಿಕವರಿ ಮಾಡ್ಕೋಬೋದಾ? ಆರಾಮಾಗಿ ಮಾಡ್ಬೋದು ಸರ್, ಮಾಡ್ಬೋದು. ಅದು ಮಾಡ್ಬೋದು ಸರ್. ಯಾಕಂದ್ರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತಲ್ಲ ರಾ ಮೆಟೀರಿಯಲ್ಸ್ಗೆ, ಇದರಿಂದನೇ ಅದನ್ನ ಅಲ್ಲ ನಾವು ಮಾರಾಟ ಮಾಡಿರ್ತೀವಲ್ಲ ಸರ್, ಅದೇ ಅಮೌಂಟ್ ಮತ್ತೆ ರಿಟರ್ನ್ ನಮಗೆ ಸಿಗುತ್ತೆ. ನಾವು ಮಾರಾಟ ಮಾಡಿ ಈಗ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್, ಅದು ನಾವು ಮಾರಾಟ ಮಾಡಿದ್ಮೇಲೆ ಅದು ಲಾಭ ಹೆಚ್ಚಾಗೇ ಇರುತ್ತಲ್ಲ ಸರ್. ಅದು 12,000 ಇಂದ 15,000 ಆಗೇ ಆಗುತ್ತೆ ಸರ್. ಅದು ಅವಾಗ ನಾವು ಅದನ್ನೇ ಮತ್ತೆ ಡಬಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್ ಅಲ್ಲಿ. ಓಕೆ, ಈಗ ಇಲ್ಲಿ ಬಂಡವಾಳ ಅಂತ ಹೇಳಿ ಬಂದಾಗ ನಾನು ಆಗ್ಲೇ ಹೇಳಿದೆ 2.25 ಲಕ್ಷ ಅಂತ ಹೇಳುವಂದ್ರೆ ಸಣ್ಣ ಅಮೌಂಟ್ ಅಲ್ಲ ಬಹಳಷ್ಟು ಮಂದಿಗೆ. ಅಂದ್ರೆ ಸಣ್ಣ ಮಟ್ಟದ ಬಿಸ್ನೆಸ್ ಅನ್ನ ಮಾಡಬೇಕು ಅಥವಾ ಮನೆಯಲ್ಲೇ ಇದ್ಕೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇದು ಬಂಡವಾಳ ಹೊಂದಿಸ್ಕೊಳ್ಳೋದಕ್ಕೆ ಏನೇನು ದಾರಿಗಳಿದಾವೆ ಸರ್? ಹೆಂಗೆ ಬಂಡವಾಳ ಹೊಂದಿಸ್ಕೋಬಹುದು ಸರ್? ನಮ್ದು ಸ್ವಂತ ದುಡ್ಡಿದ್ರೆ ಫಸ್ಟ್ ಅದನ್ನ ಮಾಡ್ಕೊಳ್ಳೋದು ಬೆಸ್ಟ್ ಸರ್. 2.25 ಲಕ್ಷ ಇಟ್ಕೊಂಡು ಮಾಡೋದು ಬೆಸ್ಟ್. ಹೌದು ಸರ್. ಇಲ್ಲ ಅಂತಂದ್ರೆ ನಾವು ಲೋನ್ ಗಿನ್ ಎಲ್ಲ ಸಿಗುತ್ತೆ ಸರ್, ಬ್ಯಾಂಕಲ್ಲೆಲ್ಲ ಲೋನ್ ಎಲ್ಲ ಕೊಡ್ತಾರೆ ಸರ್. ನಮ್ಮ ಮಷಿನ್ ಮೇಲೆನೆ ನಾವು ಕೊಟೇಶನ್ ಎಲ್ಲ ರೆಡಿ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಲೋನ್ ಎಲ್ಲ ಸಿಗುತ್ತೆ. ನೀವು ಲೋನ್ ಮಾಡಿದ್ರೆ ಆಯ್ತಾ ಇನಿಷಿಯಲ್? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ಲೋನ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ನಾವು ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಕೊಂಡಿದ್ದೀವಿ ಸರ್, ಜನರಲ್ ಲೋನ್ ಆಗಿ ತಗೊಂಡಿದ್ವಿ. ಜನರಲ್ ಆಗಿ ಎಷ್ಟು ಲೋನ್ ತಗೊಂಡಿದ್ರಿ ನೀವು ಅವಾಗ? 1.5 ಲಕ್ಷ ತಗೊಂಡಿದ್ವಿ ಸರ್. ಎಷ್ಟಿತ್ತು ಸರ್ ಅವಾಗ ಪರ್ಸೆಂಟೇಜ್ ಎಲ್ಲ? ಅವಾಗೆಲ್ಲ ಸರ್ ಅದು 9.5% ಎಲ್ಲ ಇತ್ತು ಸರ್ ಇಂಟ್ರೆಸ್ಟ್. ಆದರೆ ಅದೆಲ್ಲ ನಾವು ಕಂಪ್ಲೀಟ್ ತುಂಬ ಅಷ್ಟೊತ್ತಿಗೆ ಅಂದರೆ ಒಂದು 11%ಗೆಲ್ಲ ಬಂದು ನಿಂತಿತ್ತು ಸರ್. ಅದು 1.5 ಲಕ್ಷ ತಗೊಂಡಿದ್ದು ನೀವು 2.5 ಲಕ್ಷ ಕಟ್ಟಿದ್ರಾ? 2 ಲಕ್ಷದ ಮೇಲೆ ಹೆಚ್ಚು ಕಡಿಮೆ ಕಟ್ಟಿ. ಎಷ್ಟು ಟೈಮ್ ಬೇಕಾಯ್ತು ನಿಮಗೆ ಅದನ್ನು ತೀರ್ಸಕ್ಕೆ ಸರ್? ಈಗ ನಾವು ಸ್ಟಾರ್ಟ್ ಮಾಡಿದ ನಡುವೆ ಎಲ್ಲ ಲಾಕ್ಡೌನ್ ಓದಿದ್ದೆಲ್ಲ ಬಂತಲ್ಲ ಸರ್, ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ಲೇಟ್ ಆಯಿತು. ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ 1.5 ವರ್ಷ ತೀರ್ಸಿದೀವಿ ಸರ್. ಸೊ ಈಗ ಸರ್ಕಾರದಿಂದ ಏನಾದ್ರು ಲೋನ್ ಸಿಗುತ್ತಾ ಸರ್ ಇದಕ್ಕೆ, ಈ ಬಿಸ್ನೆಸ್ಗೆ? ಅಂದ್ರೆ ಮನೆಯಲ್ಲೇ ಮಾಡುವಂತ ಬಿಸ್ನೆಸ್ ಆಗಿರೋದ್ರಿಂದ ಇದು ಗೃಹ ಉದ್ಯೋಗ ಅಲ್ಲ ಸರ್ ಇದು. ಆ ಸ್ಕೀಮಲ್ಲಿ ಲೋನ್ ಸಿಗುತ್ತೆ ಸರ್. ಈಗ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂದ್ರೆ 1.5 ಲಕ್ಷವರೆಗೂ ಆರಾಮಾಗಿ ಲೋನ್ ಸಿಗುತ್ತೆ ಸರ್, ಏನು ತೊಂದರೆ ಇಲ್ಲ. ಎಲ್ಲಿ ಸಿಗುತ್ತೆ ಸರ್? ಯಾವ ತರ ಅಪ್ಲೈ ಮಾಡ್ಬೋದು? ಯಾವುದೇ ಬ್ಯಾಂಕಲ್ಲಿ ತಗೋಬೋದು ಸರ್, ಯಾವುದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಕೊಟ್ಟೆ ಕೊಡ್ತಾರೆ. ಏನು ಅಂತೇಳಿ ಕೇಳಬೇಕಲ್ಲಿ? ನಾವು ಇದು ಅಗರಬತ್ತಿ ಬಿಸ್ನೆಸ್ ಮಾಡ್ತೀವಿ ಅಂತಾನೆ ಕೇಳ್ಬೋದು ಸರ್, ಏನು ತೊಂದರೆ ಇಲ್ಲ. ಅಗರಬತ್ತಿ ಬಿಸ್ನೆಸ್ಗೋಸ್ಕರನೇ ಕೊಡ್ತಾರೆ ಸರ್ ಅಲ್ಲಿ. ಅಂದ್ರೆ ಬಿಸ್ನೆಸ್ ಲೋನ್ ಅಂತಾನೆ ಕೊಡ್ತಾರೆ? ಬಿಸ್ನೆಸ್ ಲೋನ್ ಅಂತಾನೆ ಕೊಡ್ತಾರೆ ಸರ್. ಓಕೆ. ಸೊ ಇದರಲ್ಲಿ ಮುದ್ರಾ ಲೋನು ಆ ಥರದ್ದೇನಾದ್ರು? ಮುದ್ರಾ ಲೋನಲ್ಲಿ ಕೊಡ್ತಾರಲ್ಲ ಸರ್, ಮುದ್ರಾ ಲೋನಲ್ಲಿ ಯಾವ ಬಿಸ್ನೆಸ್ಗಾದ್ರೂ ಕೊಡ್ತಾರೆ ಸರ್. ಮುದ್ರಾ ಲೋನ್ ಅಂದ್ರೆ ಅದರಲ್ಲೂ ಅಪ್ಲೈ ಮಾಡ್ಬೋದು ಸರ್. ಅದು ಮುದ್ರಾ ಲೋನಲ್ಲೂ ಸಿಗುತ್ತೆ ಸರ್ ಅದರಲ್ಲಿ. ಈಗ ನಾನು ಕೇಳಿದ್ ಯಾಕೆ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬರುವಂಥವ್ರಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರಲ್ಲ. ಎರಡನೇದಾಗಿ ಅಲ್ಲಿ ಲೋನ್ ಕೊಡಬೇಕು ಅಂತ ಹೇಳಿದ್ರೆ ದಾಖಲೆಗಳನ್ನು ಕೊಡಲೇಬೇಕಾಗತ್ತೆ ಅಥವಾ ಶ್ಯೂರಿಟಿ ಕೊಡಬೇಕಾಗತ್ತೆ. ಸೊ ಈಗ ಈ ಬಿಸ್ನೆಸ್ ಅಂತ ಹೇಳಿ ಬಂದಾಗ ನಾವು ಒಂದು ಮಷಿನ್ ತಗೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ದಾಖಲೆಗಳು ಕೇಳ್ತಾರಾ? ದಾಖಲೆಗಳು ಮಿನಿಮಮ್ ಶ್ಯೂರಿಟಿ ಅಂತೂ ಯಾರಾದರೂ ತಗೊಳ್ತಾರೆ ಸರ್ ಅಲ್ಲಿ. ಸ್ವಲ್ಪ ಅದು ನಾವು ಮಷಿನ್ಸ್ ಎಲ್ಲ ಇದು ಮಾಡ್ತೀವಿ ಅಂದರೆ ಅದು ಕೊಟೇಶನ್ ಎಲ್ಲ ತಗೋತಾರೆ ಸರ್. ಅದು ಏನೇನು ಕೊಡಬೇಕು ಅಂತ ಹೇಳ್ಬೋದಾ? ಒಂದು ಕೊಟೇಶನ್ ನೀವು ಹೇಳಿದ ಮಷಿನ್ ಕೊಟೇಶನ್ ಸರ್ ಅಲ್ಲಿ. ಈಗ ನಾವು ಕಡಿಮೆ ಲೋನ್ ತಗೋತೀವಿ ಅಂದರೆ 1 ಲಕ್ಷದವರೆಗೆ ಆದರೆ ಜಾಸ್ತಿ ಏನಷ್ಟು ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ ಸರ್ ಅಲ್ಲಿ. ನಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮಷಿನ್ ಕೊಟೇಶನು, ಮತ್ತೆ ನಾವು ಅದ್ರ ಜೊತೆ ಏನೇನೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದೆಲ್ಲನೂ ಅಲ್ಲಿ ಸ್ವಲ್ಪ ದಾಖಲೆ ಕೊಡಬೇಕಾಗುತ್ತೆ ಸರ್ ಅಷ್ಟೇ. ಮತ್ತೆ ನಾವು ಹಳ್ಳಿಯಲ್ಲೆಲ್ಲ ಮಾಡ್ತೀವಿ ಅಂದರೆ ಪಂಚಾಯತಿಲಿ ಒಂದು ಇದು ಕೊಡ್ತಾರೆ ಸರ್ ನಮ್ಗೆ, ಒಂದು ಅಪ್ರೂವಲ್, ಒಂದು ಅಂದರೆ ಪರ್ಮಿಷನ್ ಲೆಟರ್ ಸರ್. ಅಂದರೆ ಉದ್ಯೋಗನ ನಾವು ಇದು ಮಾಡ್ತಾ ಇದೀವಿ ಅಂತ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ ಸರ್. ಅದೊಂದು ಲೆಟರ್ ಕೇಳ್ತಾರೆ ಸರ್. ಅದನ್ನು ಅಷ್ಟು ಕೊಟ್ಟರೆ ಸಾಕು ಸರ್ ಸ್ಟಾರ್ಟಿಂಗಲ್ಲಿ. ಅಷ್ಟು ಕೊಟ್ಟರೆ 1.5 ಲಕ್ಷ 1 ಲಕ್ಷದವರೆಗೂ ಆರಾಮಾಗಿ ಸಿಗುತ್ತೆ ಸರ್ ಲೋನ್, ಏನು ತೊಂದರೆ ಇಲ್ಲ. ಸೊ ಸಣ್ಣ ಮಟ್ಟದ ಲೋನಿಗೆ ಪರವಾಗಿಲ್ಲ. ಬಟ್ ಒಂದು ಸ್ವಲ್ಪ ಈಗ 10 ಲಕ್ಷ 15 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಬಂದರೆ ಅವಾಗ ಏನೇನು ಕೊಡಬೇಕಾಗ್ಬೋದು? ಅವಾಗ ಸರ್ ಅದು ಲೋನ್ದು ಪ್ರೊಸೀಜರ್ ಎಲ್ಲ ಇರುತ್ತಲ್ಲ ಸರ್. ಈಗ ಮುದ್ರಾ ಲೋನ್ ಎಲ್ಲ ಹೋಗ್ಬೇಕಂತಂದ್ರೆ ಸರ್ ಎಲ್ಲ ಅದು ಇದು ಪ್ರಾಜೆಕ್ಟ್ ಇದೆಲ್ಲ ಮಾಡಿಸ್ಬೇಕಾಗತ್ತೆ ಸರ್. ಇದೆಲ್ಲ ಅಂದರೆ ನಾವು ಅಗರಬತ್ತಿ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡಿಸ್ಕೋಬೇಕಾಗತ್ತೆ. ಅದು ಸೇಮ್ ಇದು ಕೊಟೇಶನ್ ಇದೆಲ್ಲ ಕಾಮನ್ ಆದಂತೆ ಸೇಮ್ ಇರುತ್ತೆ ಸರ್ ಅದೆಲ್ಲ ಓದಿರೋದು. ನೀವು ಅಪ್ಲೈ ಮಾಡಿದಾಗ ಈ ಮಷಿನ್ ಇದ್ದು ದಾಖಲೆಗಳೆಲ್ಲ ಕೊಟ್ಟಿದ್ರಾ? ಹಾಂ ಸರ್, ಕೊಟೇಶನ್ ಎಲ್ಲ ಕೊಟ್ಟಿದ್ವಿ ಸರ್. ಎಷ್ಟು ಕೊಡ್ತಾರೆ ಈಗ ಕೊಟೇಶನ್? 1,20,000 ಇದೆ ಅಂತ ಹೇಳಿದ್ರೆ ಎಷ್ಟು ಲೋನ್ ಸಿಗುತ್ತೆ ಅದರಲ್ಲಿ? ಈಗ 1,20,000 ಪ್ಲಸ್ ಅದು GST ಎಲ್ಲ ಇರುತ್ತೆ ಸರ್. ಅದು ಅಂದರೆ ಅದು ಮಷಿನ್ ಎಷ್ಟು ಇರುತ್ತಲ್ಲ ಸರ್ ಅಷ್ಟು ಕೊಡ್ತಾರೆ ಸರ್. ಇವಾಗ ಅಷ್ಟು ಸಿಗುತ್ತೆ ಸರ್ ಲೋನ್. ಈಗ ನಾವು 1.5 ಲಕ್ಷದ ಫುಲ್ ಈಗ ಅಂದರೆ ರಾ ಮಟೀರಿಯಲ್ ಇದೆಲ್ಲ ಸೇರಿಸಿ 1.5 ಲಕ್ಷ ನಾವು ಕೊಟೇಶನ್ ರೆಡಿ ಮಾಡಿದರೆ ನಮ್ಮ ಕಡೆಯಿಂದ ಸ್ವಲ್ಪ ಅಮೌಂಟ್ ತುಂಬಿಸ್ಕೊಂತಾರೆ ಸರ್ ಅವರು. ಅಂದರೆ ಒಂದು 10,000 15,000 ನಮ್ಮ ಕಡೆಯಿಂದ ತುಂಬಿಸ್ಕೊಂಡು ಉಳಿದಿರೋದು ಪೂರ್ತಿ ಅಮೌಂಟನ್ನ ಲೋನ್ ಮಾಡಿಕೊಡ್ತಾರೆ ಸರ್. ಸೊ ಲೋನ್ ಈಸಿಯಾಗಿ ತಗೋಬೋದು ಅಲ್ವಾ? ಮತ್ತು ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ 4-5 ತಿಂಗಳಲ್ಲೇ ಲೋನ್ ಕ್ಲಿಯರ್ ಮಾಡ್ಬೋದು. ಎಸ್. ಸೊ ಈಗ ಇದಾದಮೇಲೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಏನಾದರೂ ಕಂಪನಿ ರಿಜಿಸ್ಟ್ರೇಷನ್ ಅಂತೇಳಿ ಏನಾದ್ರು ಮಾಡಬೇಕಾ? ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ GST ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಸರ್. 1 ಮಷಿನ್ 2 ಮಷಿನ್ ಮ್ಯಾಕ್ಸಿಮಮ್ ಒಂದು 3 ಮಷಿನ್ವರೆಗೂ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ನಿಮ್ಮದೇ ಈಗ ಅಮೃತ ಅಗರಬತ್ತಿ ಅಂತೇಳಿ ನೀವು ಮಾಡಿದ್ದೀರಾ ಅಲ್ವಾ? GST ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ. ಈಗ ನಾನು ಒಂದು ಮಷೀನ್ ಅನ್ನು ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಒಂದು ಮಷೀನ್ ಒಂದಿಗೆ ಅವಾಗಲೇ ಈ ಕಂಪನಿ ರಿಜಿಸ್ಟ್ರೇಷನ್ ಮಾಡಿದ್ರೆ? ಹೌದು ಸರ್, ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ದೊಡ್ಡದು ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಂಡಿದ್ದೀವಿ ಸರ್ ನಾವು. ಆದ್ರೆ 1 ಮಷೀನ್ 2 ಮಷೀನ್ ಮಾಡ್ಬೇಕಾದ್ರೆ ಅದೇನು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಸರ್. ನಾವು ಲೋಕಲ್ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತೀವಿ. ಸೊ 1 2 ಮಷೀನ್ ಇಟ್ಕೊಂಡು ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ಕಂಪನಿ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಬಟ್ 2 ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಬಂದ್ರೆ ಕಂಪನಿ ರಿಜಿಸ್ಟ್ರೇಷನ್. ಇಂಡಸ್ಟ್ರಿಯಲ್ ಲೆವೆಲ್ಗೆ ಹೋಗ್ತೀವಿ ಅಂತಂದ್ರೆ ಕಂಪಲ್ಸರಿ
ನಾವು ರಿಜಿಸ್ಟ್ರೇಷನ್ GST ಎಲ್ಲ ಮಾಡಲೇಬೇಕಾಗುತ್ತೆ ಸರ್ ಅವ್ರು. ಸೊ ಈಗ ನೀವು ಕಂಪನಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಿ. ಮಾಡಿಸಿದ್ದೀವಿ ಸರ್ ನಾವು. ಸೊ ಈ ಕಂಪನಿ ರಿಜಿಸ್ಟ್ರೇಷನ್ ಮಾಡಿಸೋದು ಹೆಂಗೆ? ಸರ್ ಅದು GST ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರಲ್ಲ ಸರ್ ನಾವು ಇಲ್ಲಿ ಕಂಪನಿ ರಿಜಿಸ್ಟ್ರೇಷನ್ ನಿಮ್ಮ ಹೆಸರು ಇದೆಲ್ಲ ಹಾಕಿದಿರಲ್ಲ ಅದೇ ಅಲ್ಲ ಸರ್, ಅದು GST ರಿಜಿಸ್ಟ್ರೇಷನ್ ಅಂದ್ರೆ ಅದೇ ಕಂಪನಿ ರಿಜಿಸ್ಟ್ರೇಷನ್ ಸರ್. ಅಂದ್ರೆ ನಾವು ಒಂದು ಪ್ರೊಪ್ರೈಟರ್ಶಿಪ್ ತರ ಒಂದು ಮಾಡ್ಕೊಂಡಿದ್ದೀವಿ ಸರ್ ನಾವು ಅದನ್ನ. ಅಂದ್ರೆ ನಮ್ಮೊಬ್ಬರು CA ಕಡೆಯಿಂದ ಮಾಡಿಸ್ಕೊಂಡಿದ್ವಿ ಸರ್ ನಾವು ಅದನ್ನ. ಅವ್ರು ಮಾಡ್ಕೊಟ್ಟಿದ್ದೀವಿ ಸರ್. ಅಲ್ಲಿ ಏನೇನು ದಾಖಲೆಗಳೆಲ್ಲ ಕೊಡಬೇಕಾಗುತ್ತೆ ಸರ್ ನಾವು ಏನು ಬಿಸ್ನೆಸ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಈಗ ನೀವು ಅಗರಬತ್ತಿ ಬಿಸ್ನೆಸ್ ಅನ್ನ ಮಾಡ್ತೀವಿ. ಸೊ ಅಲ್ಲಿ ಟೈಟಲ್ ಅಲ್ಲಿ ನಾವು ಅಗರಬತ್ತಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ. ಅದು ಟೈಟಲು ನಮ್ದು ಏನು ಅದು ಅಂದರೆ ನಮ್ದು ಸ್ವಂತ ಡಾಕ್ಯುಮೆಂಟ್ಸ್ ಎಲ್ಲ ತೊಗೋತಾರೆ ಸರ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಇದೆಲ್ಲ ಕೊಡಬೇಕಾಗುತ್ತೆ ಸರ್ ಅಲ್ಲಿ. ಮತ್ತೆ ನಮ್ಮ ಬಿಸ್ನೆಸ್ ಏನು ಪರ್ಪಸ್ ಇರುತ್ತಲ್ಲ ಅದ್ರದ್ದು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಸರ್. ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ ಸರ್. ಎಲ್ಲಿ ಇದನ್ನ ನಾವು ಸಬ್ಮಿಟ್ ಮಾಡಬೇಕಾಗಿರೋದು ಎಲ್ಲಿದೆ? ನಾವು ನಮ್ಮೊಬ್ಬರು CA ಅವರು, ನಮ್ಮ ಪರಿಚಯ ಅವರು CA ಇದ್ರು ಸರ್, ಅವ್ರ ಹತ್ರ ಅದೆಲ್ಲ ಸಬ್ಮಿಟ್ ಮಾಡಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ದು. ಅಲ್ಲ, ಎಲ್ಲಿ ಸಬ್ಮಿಟ್ ಮಾಡೋದು ಎಲ್ಲಿ ಇದನ್ನ ಅಂತ? ಏನು ಸರ್ ದಾಖಲೆಗಳೆಲ್ಲ ನಾವೆಲ್ಲ ಎಲ್ಲ ಅವ್ರ ಹತ್ರನೇ ಸಬ್ಮಿಟ್ ಮಾಡಿದ್ವಿ. CA ಅವ್ರ ಹತ್ರನೇ ಸಬ್ಮಿಟ್ ಮಾಡಿದ್ವಿ. ಎಷ್ಟು ದಿವಸದಲ್ಲಿ ಬರುತ್ತೆ ಸರ್ ಇದು? ಒಂದು 15 days ಅಲ್ಲಿ ಕೊಟ್ಟಿದ್ರು ಸರ್. ಕೊಟ್ಟಿದ್ದಾರೆ. ಎಷ್ಟು ಚಾರ್ಜ್ ಎಷ್ಟಾಯ್ತು ನಿಮಗೆ? ಆವಾಗ ಒಂದು 3,500 ತಗೊಂಡಿದ್ದೀವಿ ಸರ್. ಇವಾಗ ಎಷ್ಟು ಆಗ್ಬೋದು ಸುಮಾರು? ಹೆಚ್ಚು ಕಡಿಮೆ ಒಂದು 5,000ವರೆಗೂ ಇರ್ಬೋದು ಸರ್ ಇವಾಗಿನ ಇದ್ರ ಪ್ರಕಾರ. ಅಂದ್ರೆ ಈ GST ರಿಜಿಸ್ಟ್ರೇಷನ್ ಮಾಡುವಾಗಲೇ ಕಂಪನಿ ರಿಜಿಸ್ಟ್ರೇಷನ್ ಕೂಡ ಆಗೋಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಸಪರೇಟ್ ಏನು ಮಾಡಬೇಕಾಗಿಲ್ಲ. ಸೊ GST ನಂಬರ್ ಕೂಡ ಬರುತ್ತೆ, ನಿಮಗೆ GST ನಂಬರ್ ಕೂಡ ಬಂದಿದೆ. ಬಟ್ 1-2 ಮಿಷನ್ ಇದ್ರೆ ಇದು ಬೇಕಾಗಿಲ್ಲ, ಏನು ಅವಶ್ಯಕತೆ ಇಲ್ಲ ಸರ್ ಅಷ್ಟು. ಆದರೆ ಆ್ಯಕ್ಚುಲಿ ಇದು ರಾ ಮಟೀರಿಯಲ್ ಇದೆಲ್ಲ ತೊಗೋತೀವಲ್ಲ ಸರ್, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ GST ಇದೆ ಸರ್. ಈಗ ನಾವು ಒಂದು ರೂಲ್ಸ್ ಪ್ರಕಾರ ಎಲ್ಲ ಮಾಡ್ಬೇಕಂದ್ರೆ GST ಇದ್ರೆ ಭಾಳ ಬೆಸ್ಟ್ ಸರ್. ಏನು ತೊಂದರೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಅಂದರೆ ನಾವು ಲೋಕಲಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊತೀವಿ, ಅಲ್ಲೆಲ್ಲ ಏನು ಯಾವುದು GST ಅವಶ್ಯಕತೆ ಇಲ್ಲ ಅಂತಂದ್ರೆ ಮಾಡ್ಕೋಬೋದು ಸರ್, ಏನು ತೊಂದರೆ ಇಲ್ಲ. ಈಗ ಹಂಗಿದ್ರೆ 2 ಮಿಷನ್ ಇದ್ರೆ ನೀವು ಸ್ವಂತ ಬ್ರ್ಯಾಂಡ್ ಅಂತೆಲ್ಲ ಏನು ಮಾಡಬೇಕು ಅಂತ ಇಲ್ಲ. ಈ ಲೋಗೋ ಎಲ್ಲ ನೀವೇನೋ ಡಿಸೈನ್ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಇದಕ್ಕೆ? ಲೋಗೋ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಸರ್, ಆದರೆ ನಾವು ಸ್ವಂತ ಬ್ರ್ಯಾಂಡಲ್ಲಿ ಮಾರ್ಕೆಟ್ ಮಾಡ್ತಾ ಇಲ್ಲ ಸರ್. ನಾವು ಲೋಕಲಲ್ಲಿ ಸ್ವಲ್ಪ ಇದು ಲೋಕಲ್ ಮಾರ್ಕೆಟಿಂಗ್ ಆಗುತ್ತಲ್ಲ ಸರ್ ಇಲ್ಲಿ, ಆ ಥರ. ಹಂಗಾಗಿ ನಮ್ಮ ಓನು ಬ್ರ್ಯಾಂಡ್ ಇದೆಲ್ಲ ಮಾಡ್ಕೊಂಡಿಲ್ಲ ಸರ್ ನಾವು. ಓಕೆ. ಸೊ 2ಕ್ಕಿಂತ ಜಾಸ್ತಿ ಮಾಡುವವರಾದ್ರೆ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ? 2 ಮಷಿನ್ ಇಟ್ಕೊಂಡು ಬೇಕಿದ್ರೆ ಮಾಡ್ಕೋಬೋದು ಸರ್ ಅವರು. ಅಂದ್ರೆ ಅವ್ರು ಮಾರ್ಕೆಟಿಂಗ್ ವೈಡ್ ಏರಿಯಾದಲ್ಲಿ ಮಾಡ್ತಾರಂದ್ರೆ ಮಾಡ್ಕೋಬೋದು ಸರ್, ಏನು ತೊಂದರೆ ಇಲ್ಲ. GST ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು, ಆಮೇಲೆ ಬ್ರ್ಯಾಂಡ್ ಕೂಡ ಮಾಡ್ಬೋದು. ಈಗ ನೀವು ಬ್ರ್ಯಾಂಡ್ ಅಂತ ಮಾಡಿಲ್ಲ, ಬ್ರ್ಯಾಂಡ್ ಅಂತ ಮಾಡ್ಕೊಂಡಿಲ್ಲ ಸರ್. ಮುಂದೆ ಮಾಡಬೇಕು ಅನ್ನೋ ಪ್ಲಾನ್ ಇದೆಯಾ? ಹೌದು ಸರ್, ಇದೆ ಸರ್. ಯಾವ ಡಿಸೈನ್ ಎಲ್ಲ ಮಾಡಿಸಿ ಇಟ್ಟಿದ್ದೀನಿ ಸರ್. ಯಾವ ಹೆಸರಲ್ಲಿ? ಅಮೃತ ಅಗರಬತ್ತಿ ಅಂತಾನೆ ಮಾಡಿದ್ದೀನಿ. ಹೌದು ಸರ್. ಸೊ ಡಿಸೈನ್ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ನೀವು ಡಿಸೈನ್? ಅದು ನಮ್ಮ ಅವರು ಡಿಸೈನ್ ಮಾಡ್ಕೊಡೋರು ಇದ್ರು ಸರ್ ನಮ್ಗೆ ಹುಬ್ಳಿಲಿ, ಅವ್ರ ಹತ್ರ ಡಿಸೈನ್ ಮಾಡಿಸಿ. ಅಂದ್ರೆ ಅದು ಪ್ಯಾಕೆಟ್ಸ್ ಎಲ್ಲ ಡಿಸೈನ್ ಮಾಡ್ಬೇಕಲ್ಲ ಸರ್, ಅದು ಆ ಪ್ಯಾಕೆಟ್ಸ್ ಎಲ್ಲ ಡಿಸೈನ್ ಎಲ್ಲ ಮಾಡಿಸಿದ್ದೀನಿ. ಅಂದ್ರೆ ಅಲ್ಲಿ ಏನೇನು ನಾವು ಇದು ಮಾಡ್ಬೇಕಾಗತ್ತೆ? ಅಂದ್ರೆ ನಮ್ದು ಕಂಪ್ನಿ ಹೆಸರು, ನಮ್ದು GST ನಂಬರು, ನಮ್ದು ಕಂಪ್ನಿದು ಅಡ್ರೆಸ್ಸು, ಮತ್ತೆ ಅದು ಎಷ್ಟು ಗ್ರಾಮ್ ಪ್ಯಾಕೆಟ್ ಇರುತ್ತೆ, ಅದಕ್ಕೆ ಏನು ಪ್ರೈಸ್, MRP ಏನು ರೇಟ್ ಹಾಕ್ತೀವಿ, ಅದೆಲ್ಲನೂ ಸೇರಿಸಿ ಒಂದು ಲೋಗೋ ಅದು ಇರ್ತದಲ್ಲ ಸರ್, ನಮ್ದೊಂದು ಲೋಗೋ ಮಾಡ್ಕೊಂಡಿರ್ತೀವಿ. ಆ ಲೋಗೋನು ಅದರಲ್ಲೇ ಹಾಕಿದೀವಿ ಸರ್. ಈ ಲೋಗೋ ಎಲ್ಲ ಡಿಸೈನ್ ಮಾಡಿಸುವಾಗ ನಾವು ಏನೇನು ಹೇಳಬೇಕಾಗುತ್ತೆ ಅವರಿಗೆ? ಅಂದ್ರೆ ನಮ್ಮ ಅದು ಲೋಗೋ ಡಿಸೈನಿಂಗ್ ಸರ್ ನಮ್ಮ ಮೇಲೆ ಡಿಪೆಂಡ್ ಸರ್. ನಮ್ಗೆ ಯಾವ ತರ ಬೇಕಾಗುತ್ತಲ್ಲ. ಈಗ ನೋಡಿ ನಮ್ದು ಅಮೃತ ಅಗರಬತ್ತಿ ಅಂತ ಇದೆ, ಅಮೃತ ಇರೋದನ್ನ ಅಮೃತದಲ್ಲೇ ಸ್ವಲ್ಪ ಡಿಸೈನಿಂಗ್ ಎಲ್ಲ ಇದು ಚೇಂಜ್ ಮಾಡಿ ಮಾಡ್ಕೊಂಡಿದೀವಿ ಸರ್. ಅದನ್ನು ಯಾಕೆ ನೀವು ಅಮೃತ ಅಂತ ಹೇಳಿ ಹೆಸರು ಕೊಟ್ಟಿದ್ದು? ಅದು ನನ್ನ ಫಸ್ಟ್ ಮಗಳು ಸರ್, ಅವಳ ಹೆಸರೇ ಸರ್ ಅದು ಅಮೃತ ಅಂತ ಹೇಳಿ. ಅವಳು ಹುಟ್ಟಿದಾಗಿಂದ ನಾವು ಏನೋ ಬಿಸ್ನೆಸ್ ಮಾಡಿದ್ರು ಪ್ರತಿಯೊಂದು ಎಲ್ಲ ಒಳ್ಳೇದಾಗಿದೆ ಸರ್, ಅದಕ್ಕೋಸ್ಕರ ಅವಳ ಹೆಸರಲ್ಲೇ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಮಗಳಿಗೆ? ಇವಾಗ 6th ಸರ್, ಅವಳು 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್. ಹೌದು ಸರ್, 6th ಸ್ಟ್ಯಾಂಡರ್ಡ್ ಹೋಗ್ತಾ ಇದೆ. ಸೂಪರ್ ಸರ್. ಸರ್, ಇವಾಗ ಈ ಲೋಗೋ ಇರ್ಬೋದು ಅಥವಾ ಕಂಪನಿ ರಿಜಿಸ್ಟ್ರೇಷನು ಅಥವಾ GST ರಿಜಿಸ್ಟ್ರೇಷನು ಇಷ್ಟೆಲ್ಲ ಸೇರಿದಾಗ ಟೋಟಲ್ ಚಾರ್ಜ್ ಎಷ್ಟರಲ್ಲಿ ಮುಗಿಬೋದು ಇವಾಗ? ಸರ್ ಲೋಗೋ ಮಾಡೋರು ಕೆಲವೊಂದು ಕಡೆ ಕೆಲವೊಂದು ರೀತಿ ಇರುತ್ತೆ ಸರ್ ರೇಟು. ನಾವೆಲ್ಲ ಅದು ಮಾಡಿಸಿದಾಗ ಸರ್ ನಾವು ಇಲ್ಲೊಂದು 2,000 ಕೊಟ್ಟಿದ್ದೆ ಸರ್ ಅಷ್ಟೇ. ಅಷ್ಟರಲ್ಲಿ ಲೋಗೋ ಡಿಸೈನಿಂಗು ಮತ್ತು ಪ್ಯಾಕೆಟ್ ಡಿಸೈನಿಂಗ್ ಎಲ್ಲನೂ ಮಾಡಿಕೊಟ್ಟಿದ್ದೀರಿ ಸರ್. ಓಕೆ. ಈಗ GST ರಿಜಿಸ್ಟ್ರೇಷನ್ ಮಾಡಿಸುವಾಗ ಇದೇನು ಬೇಕು ಅಂತಿಲ್ವಲ್ಲ, ಲೋಗೋ ಇದೆಲ್ಲ ಬೇಕಾಗಿಲ್ಲ. ಸೊ ಫಸ್ಟ್ ಮಾಡಬೇಕಾಗಿರೋದೇ GST ರಿಜಿಸ್ಟ್ರೇಷನ್, ಕಂಪನಿ ರಿಜಿಸ್ಟ್ರೇಷನ್ ಅಲ್ವಾ? ಅದಾದ್ಮೇಲೆ ಲೋಗೋ ನಮಗೆ ಬೇಕಾದಂತ ಲೋಗೋ ಅಂದ್ರೆ ಮಾರ್ಕೆಟ್ ಅಲ್ಲಿ ನಮ್ದೇ ಬ್ರ್ಯಾಂಡ್ ಬಿಡಬೇಕಾದ್ರೆ ಲೋಗೋ ಎಲ್ಲ ಬೇಕಾಗುತ್ತೆ. ಅದೇ ಬ್ರ್ಯಾಂಡ್ ರಿಜಿಸ್ಟ್ರೇಷನ್ ಅಲ್ವಾ? ಅದು ಟೋಟಲ್ ಇಷ್ಟೇ. ಬ್ರ್ಯಾಂಡ್ ರಿಜಿಸ್ಟರ್ ಮಾಡೋಕ್ಕೆ ಬೇರೆ ಎಲ್ಲರೂ ಕಂಪನಿಗೆ ನಾವು ಅದನ್ನ ಅಪ್ಲೈ ಮಾಡಬೇಕಾಗುತ್ತಾ? ಬ್ರ್ಯಾಂಡ್ ರಿಜಿಸ್ಟ್ರೇಷನ್ ಅಂದ್ರೆ ಅದು ಇದು ತಗೋಬೇಕಲ್ಲ ಸರ್, ಅದು ಲೋಗೋ ಪರ್ಮಿಷನ್ ಅಲ್ಲ ಸರ್. ಅದು ನಮ್ದು ಲೋಗೋನು ಇನ್ನೊಬ್ರು ಯಾರು ಕಾಪಿ ಮಾಡಬಾರ್ದು ಅಂತ ಹೇಳಿ ಕಾಪಿ ರೈಟ್ ಅದನ್ನು ತಗೊಂಡ್ರೆ ಆಯ್ತು ಸರ್ ಅಷ್ಟೇ. ಅಂದ್ರೆ ನಮ್ದು ಹೆಸರು, ಬೇರೆಯವ್ರು ಯಾರೋ ನಮ್ಮ ಹೆಸರನ್ನ ಯೂಸ್ ಮಾಡಬಾರ್ದು. ಇಲ್ಲ ಬೇರೆಯವರು ಆಲ್ರೆಡಿ ಅದು ಹೆಸರು ಯೂಸ್ ಮಾಡ್ತಾ ಇದ್ರು, ಅದು ನಾವು ಯೂಸ್ ಮಾಡಿ ಮತ್ತೆ ಅದೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಅದೊಂದು ಸರಿ ನಾವು ಚೆಕ್ ಮಾಡಿಬಿಟ್ಟು ನಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಬೆಸ್ಟ್. ಚೆಕ್ ಮಾಡಿಸಿದೀರಾ? ಅಮೃತ ಅಗರಬತ್ತಿ ಅಂತ ಯಾರ್ದಾರು ಇದೆಯಾ? ಯಾವ್ದಿಲ್ಲ ಸರ್, ಅದ್ರ ಚೆಕ್ ಮಾಡಿಸಿದೀರಾ? ಚೆಕ್ ಮಾಡಿಸಿದೀವಿ. ಆದ್ರೆ ಎಲ್ಲಿ ಚೆಕ್ ಮಾಡಿಸೋ ಸರ್? ಅದು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡು ಮಾಡಿದ್ದೀವಿ ಸರ್. ಅಲ್ಲಿ ಅದು ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಅಮೃತ ಅಂದ್ರೆ ಅಮೃತ ಅಂತ ಇದೆ ಸರ್, ಅಮೃತ ಅಂತ ಇದೆ, ಆದ್ರೆ ಅಮೃತ ಅಂತ ಇಲ್ಲ. ಅಂದ್ರೆ THAT ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇರುತ್ತೆ ಸರ್, ಅಷ್ಟರಲ್ಲೇ ಚೇಂಜ್ ಇದೆ ಸರ್ ಅದು. ಓಕೆ. ಅದು ಹೆಂಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಹೆಂಗೆ ನಾವು? ಸರ್ ಅದು ನಾವು ರಿಜಿಸ್ಟ್ರೇಷನ್ ಮಾಡ್ಸೋಕೆ ಕೊಟ್ಟಿದ್ವಲ್ಲ ಸರ್, ನಾವು ಅವ್ರ ಕಡೆನೇ ಕೊಟ್ಬಿಟ್ಟಿದ್ವಿ. ಒಂದ್ಸರಿ ನಮ್ದು ಅಂದ್ರೆ ಇದೇ ಸೇಮ್ ಟೈಟಲ್ ಅಲ್ಲಿ ಬೇರೆ ಯಾರ್ದು ಆದ್ರೂ ಇದ್ರೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವರೇ ಚೆಕ್ ಮಾಡಿ ನಮ್ಗೆ ಅದನ್ನ ರೆಡಿ ಮಾಡಿ ಕೊಟ್ಟಿರೋದು ಸರ್. ಅದು ಅದಕ್ಕೇನು ಜಾಸ್ತಿ ಎಕ್ಸ್ಟ್ರಾ ಏನು ಖರ್ಚಿಲ್ಲ ಬೇರೆ. ಬಟ್
ಅದನ್ನ ಫಸ್ಟೇ ಮಾಡೋದು ಬೆಸ್ಟ್ ಅಲ್ವಾ? ಯಾಕಂದ್ರೆ ನೀವು ಒಂದ್ಸರ್ತಿ ಅಲ್ಲಿ ನೋಡದೆ ಮಾಡ್ಬಿಟ್ಟು ಲಾಸ್ಟಿಗೆ ಇನ್ಯಾರ್ದೋ ಇದ್ರೆ ಇನ್ಯಾರ್ದೋ ಇದ್ದು ಇಲ್ಲ ಅಂದ್ರೆ ನಮ್ದು ಇನ್ನೊಬ್ರು ಯಾರೋ ಕಾಪಿ ಮಾಡಿದ್ರೆ ಆ ಥರ ಎಲ್ಲ ಆಗ್ಬಾರ್ದು ಈಗ ಸರ್. ನಿಮ್ದು ನೀವು ಯಾರ್ದು ಬಳಸ್ತಾ ಇಲ್ಲ, ನಿಮ್ಮದು ಯಾರು ಬಳಸಕ್ಕೂ ಆಗಲ್ಲ. ಹೌದೌದು ಸರ್. ಹೌದು ಸರ್. ಸರ್ ಈಗ TDS ರಿಜಿಸ್ಟ್ರೇಷನ್ ಏನಾದ್ರು ಬೇಕಾಗುತ್ತೆ ಸರ್ ಇದಕ್ಕೆ? ಅದೇ ಸರ್, ನಮ್ದು ಟರ್ನ್ ಓವರ್ ಜಾಸ್ತಿ ಆದಂಗೆಲ್ಲ TDS ಎಲ್ಲ ತೋರಿಸ್ಬೇಕಾಗುತ್ತೆ, ಮಾಡ್ಕೊಂಡ್ರೆ ಬೆಸ್ಟ್ ಸರ್. ನೀವು ಮಾಡಿಸ್ಕೊಂಡಿದ್ದೀರಾ? ಅಲ್ಲ ಮಾಡಿಸ್ಕೋಬೇಕು ಸರ್. ನಾವು ಇವಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಲ್ಲ ಸರ್, ಇನ್ಮೇಲೆ ಮಾಡಿಸ್ಕೋಬೇಕು ಸರ್. ಈ ಎಷ್ಟು ಲಿಮಿಟ್ ನಾವು ಒಳಗಡೆ ಇದ್ರೆ TDS ಬೇಡ ಅಥವಾ ಎಷ್ಟು ಆದ್ಮೇಲೆ ಬೇಕಾಗುತ್ತೆ ಒಂದು ಅಂದಾಜು? ಸರ್ ಅಂದಾಜು ಅಂದ್ರೆ ನಮ್ಮ CA ಅವ್ರ ಪ್ರಕಾರ ತಿಂಗಳಿಗೆ ಒಂದು 5 ಲಕ್ಷ ಟರ್ನ್ ಓವರ್ ಮಾಡಿದ್ರೆ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ ಸರ್ ಅವರು. ಆ ಥರ ಈಗ ಅದನ್ನೆಲ್ಲ ಮಾಡ್ಸೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಸೂಪರ್. ಅಂದ್ರೆ ಮೆಷಿನ್ಸ್ ಜಾಸ್ತಿ ಆದಂಗೆ ನೀವು ಬಿಸ್ನೆಸ್ ಇನ್ನೂ ಕೂಡ ದೊಡ್ಡದಾಗಿ ಮಾಡಿದಾಗ ಅದೆಲ್ಲ ಮಾಡಿಸ್ಬೇಕಾಗುತ್ತೆ. ಬಟ್ ಈಗ ಒಂದು ಮೆಷಿನ್ 2 ಮೆಷಿನ್ ಇಡುವಂಥವ್ರು ಇದನ್ನ ಮಾಡಿಸ್ಬೇಕು ಅಂತ ಏನಿಲ್ವಲ್ಲ? ಏನಿಲ್ಲ ಸರ್, ಇನ್ನು ನಡೆಯುತ್ತೆ ಸರ್. ಎಲ್ಲ ಲೋಕಲಲ್ಲೇ ಮಾರ್ಕೆಟಿಂಗ್ ಮಾಡ್ಕೊಂತಾರೆ, ಮಾಡ್ಕೋಬೋದು ಸರ್. ಬಟ್ ಬ್ರ್ಯಾಂಡ್ ಎಲ್ಲ ಮಾಡಿ ಹೊರಗಡೆ ಕೊಡೋದಿದ್ರೆ ಬೇಕಾಗುತ್ತೆ. 100% ಅದು ಬೇಕೇ ಬೇಕು ಸರ್. ಎಲ್ಲ ಸ್ವಲ್ಪ ಲೀಗಲ್ ಆಗಿದ್ರೆ ನಮ್ಗೇನು ತೊಂದರೆ ಇಲ್ಲಲ್ಲ ಸರ್ ಅದು. ಕರೆಕ್ಟ್, ಫಸ್ಟ್ ಇಂದ ಲೀಗಲ್ ಆಗಿರಬೇಕು. ಹೌದೌದು ಸರ್. ಓಕೆ ಸರ್, ಈ ಬಿಸ್ನೆಸ್ಗೆ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಇಷ್ಟೇ ಅಲ್ವಾ? ಬೇರೆ ಏನು ರಿಜಿಸ್ಟ್ರೇಷನ್ ಬೇಕಾಗಲ್ಲವಲ್ಲ? ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು ಲೈಸೆನ್ಸ್ ಬಗ್ಗೆ. ಸೊ ಈ ಅಗರಬತ್ತಿ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬಂದ್ರೆ ಏನೇನು ಲೈಸೆನ್ಸ್ಗಳು ಬೇಕಾಗುತ್ತೆ? ಇದು ಫ್ಯಾಕ್ಟ್ರಿ ಲೈಸೆನ್ಸ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತಾ? ಫ್ಯಾಕ್ಟ್ರಿ ಲೈಸೆನ್ಸ್ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಾಡಿಸ್ಕೋಬೇಕು ಸರ್ ಅದನ್ನ. ಈಗ ನಾವು ಹಳ್ಳಿಲೆಲ್ಲಾದ್ರೂ ಮಾಡೋದಾದ್ರೆ ಸರ್, ಪಂಚಾಯತಿಯಲ್ಲಿ ನಮಗೆ ಉದ್ಯೋಗ ಲೈಸೆನ್ಸ್ ಅಂತ ಕೊಡ್ತಾರೆ ಸರ್. ಅದೊಂದು ಮಾಡಿಸ್ಕೋಬೇಕು ಸರ್ ನಾವು ಪಂಚಾಯತಿಯಿಂದ. ಮತ್ತೆ ಸ್ವಲ್ಪ ಸಿಟಿಲೆಲ್ಲ ಆದರೆ ಕಾರ್ಪೊರೇಷನ್ ಎಲ್ಲ ಕೊಡ್ತಾರೆ ಸರ್. ಅದೊಂದು ಮಾಡಿಸ್ಕೊಂಡ್ಬಿಟ್ರೆ ಬೆಸ್ಟ್ ಸರ್. ಸೊ ನೀವು ಇಲ್ಲಿ ಸ್ಟಾರ್ಟ್ ಮಾಡುವಾಗ ಏನೇನು ಲೈಸೆನ್ಸ್ ಮಾಡಿಸ್ಕೊಂಡು? ನಾವು ಪಂಚಾಯತಿ ಲೈಸೆನ್ಸ್ ಮಾತ್ರ ಮಾಡ್ತೀವಿ. ಏನದು ಪಂಚಾಯತ್ ಲೈಸೆನ್ಸ್ ಅಂದ್ರೆ? ಪಂಚಾಯತಿಲಿ ನಾವು ಈ ತರ ಒಂದು ಉದ್ಯೋಗ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸರ್, ಅಲ್ಲಿ ಉದ್ಯೋಗಕ್ಕೆ ಲೈಸೆನ್ಸ್ ಅಂತ ಕೊಡ್ತಾರೆ ಸರ್. ಅಲ್ಲಿ ಅಂದ್ರೆ ಇವರು ಈ ಉದ್ಯೋಗನ ಮಾಡ್ಬೋದು, ಯಾವುದೇ ರೀತಿ ಅಂದ್ರೆ ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಇವರು ಆ ಉದ್ಯೋಗನ ಇವರಲ್ಲಿ ಮಾಡ್ಬೋದು ಅಂತ ಒಂದು ಪರವಾನಗಿ ಸರ್ ಅದು. ಓಕೆ, ನೀವು ಅದಕ್ಕೆ ಅವ್ರಿಗೆ ಏನಾದ್ರು ದಾಖಲೆಗಳನ್ನು ಕೊಡಬೇಕಾಗತ್ತಾ ಅಥವಾ ಅಶ್ಯೂರೆನ್ಸ್ ಕೊಡ್ಬೇಕು ಸರ್? ದಾಖಲೆಗಳಂದ್ರೆ ನಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಾಗುತ್ತೆ ಸರ್ ಅವ್ರಿಗೆ. ನಮ್ದು ಇದು ಆಧಾರ್ ಕಾರ್ಡು ಇದೆಲ್ಲ ಫೋಟೋ ಇದೆಲ್ಲ ತಗೋತಾರೆ ಸರ್ ಅಲ್ಲಿ. ಮತ್ತೆ ಅವರೊಂದು ಲೆಟ್ರು ಕೊಡ್ತಾರೆ ಸರ್ ನಮ್ಗೆ ಅದನ್ನ. ಅಂದ್ರೆ ಅದರಲ್ಲೆಲ್ಲ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಸರ್, ಅಗರಬತ್ತಿ ಉದ್ಯೋಗನ ಪ್ರಾರಂಭ ಮಾಡ್ತಾ ಇದ್ದಾರೆ, ಅದು ಒಂದು ವರ್ಷಕ್ಕೆ ಒಂದು ಸಾರಿ ಮತ್ತೆ ರಿನ್ಯೂವಲ್ ಮಾಡ್ಕೊಂತ ಇರ್ಬೇಕು ಸರ್ ಅದನ್ನು. ಈ ಕೆಲವೊಂದು ಇದೆಲ್ಲ ಅಕ್ಕಪಕ್ಕದವರಿಂದನೂ ಕೂಡ NOC ತಗೋಬೇಕು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಆ ಥರ ಏನಾದ್ರು ಇದೆಯಾ? ಏನು ಆ ಥರ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುವಂಥ ಉದ್ಯೋಗ ಏನೂ ಅಲ್ಲ ಸರ್ ಇದು. ಬೇರೆಯವ್ರಿಗೆ ಹಾನಿ ಆಗೋ ಥರದ್ದು ಉದ್ಯೋಗನೂ ಅಲ್ಲ ಸರ್. ಇಲ್ಲಿ ಕೆಮಿಕಲ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಮಷಿನ್ಗಳು ಏನು ಜಾಸ್ತಿ ಸೌಂಡ್ ಎಲ್ಲ ಮಾಡಲ್ಲ ಸರ್ ಇಲ್ಲಿ. ಅದು ಹಂಗಿರೋದ್ರಿಂದ ಬೇರೆಯವ್ರದ್ದೆಲ್ಲ ಪರ್ಮಿಷನ್ ತಗೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಇಲ್ಲಿಗ ಫ್ಯಾಕ್ಟ್ರಿ ಲೈಸೆನ್ಸ್ ಅಂತೆಲ್ಲ ಏನು ಬೇಕಾಗಲ್ಲ, ಮನೆಯಲ್ಲೇ ಮಾಡುವಾಗ ಅದೊಂದು ಪಂಚಾಯತಿಂದ ಒಂದು ಪರ್ಮಿಷನ್ ಲೆಟರ್ ತೊಗೊಂಡ್ರೆ ಸಾಕು ಸರ್, ಅಷ್ಟೇ. ಈಗ ಸಿಟಿಯಲ್ಲಾದ್ರೆ ಅದೇ ಅಲ್ಲಿ ಅದು ಸೇಮ್ ಪ್ರೊಸೀಜರ್ ಸರ್. ಅಲ್ಲಿ ಇಲ್ಲಿ ಪಂಚಾಯತಿಯಲ್ಲಿ ಏನು ಕೊಡ್ತಾರಲ್ಲ ಸರ್, ಅದನ್ನೇ ಕಾರ್ಪೊರೇಷನ್ ಕೊಡ್ತಾರೆ ಸರ್. ಅಲ್ಲ ಅದೊಂದು ಲೈಸೆನ್ಸ್ ಇದ್ರೆ ನಮ್ಗೊಂದು ಪರವಾನಗಿ ಇದ್ದಂಗೆ ಸರ್ ಅದು. ಆ ಲೈಸೆನ್ಸ್ಗೆ ನೀವು ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಲ್ವಾ, ಇದ್ರ ಬಗ್ಗೆ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಪಂಚಾಯತಿ ಕೊಟ್ಟರೆ ಎಷ್ಟು ದಿನ ತಗೊಳ್ತಾರೆ? ನಿಮ್ಮೊಂದು 2 days ಅಲ್ಲಿ ಕೊಡ್ತಾರೆ ಸರ್. 2 days ಅಲ್ಲಿ ಪರ್ಮಿಷನ್ ಕೊಡ್ಬಿಡ್ತಾರೆ. ಅಲ್ಲೇನಾದ್ರು ಚಾರ್ಜ್ ಫೀಸ್ ಕಟ್ಟೋದು? ಫೀಸ್ ಇರುತ್ತೆ ಸರ್ ಅಲ್ಲಿ. ಎಷ್ಟಿರುತ್ತೆ ಸುಮಾರು? ನಾವು 1000 rupees ತೊಗೊಂಡಿದ್ದೇವೆ ಸರ್ ಅಷ್ಟೇ. 1000 rupees. ಒಂದು ಸ್ವಲ್ಪ ಚೇಂಜಸ್ ಆಗಿರ್ಬೋದು ಅಲ್ವಾ? ಆಗಿರ್ಬೋದು ಸರ್. ಈಗ ಮನೆಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಈ ಲೈಸೆನ್ಸ್ ಪಡೆಯೋದು ಅಗತ್ಯನಾ? ಅಂದ್ರೆ ಒಂದು ಉದ್ಯೋಗ ಅಂತ ಮಾಡ್ತಾ ಇದೀವಿ ಅಂದ್ಮೇಲೆ ಅದು ಲೈಸೆನ್ಸ್ ಪರ್ಮಿಷನ್ ತಗೊಂಡ್ಬಿಟ್ರೆ ಬೆಸ್ಟ್ ಸರ್. ಅಲ್ಲ, ಒಂದು ಮೆಷಿನ್ ಎಲ್ಲ ಇರುವಾಗ 2 ಮೆಷಿನ್ ಇರುವಾಗ ಬೇಕಾ ಅಂತ ಬಂದ್ಬಿಡುತ್ತೆ. ಅಂದ್ರೆ ಬೇಕಂತಂದ್ರೆ ಸರ್ ಅದು ಇದ್ರೆ ಬೆಸ್ಟ್, ಇಲ್ಲಾಂದ್ರೆ ಏನ್ ತೊಂದರೆ ಇಲ್ಲ ಸರ್. ಯಾಕಂದ್ರೆ ಇದು ಗೃಹ ಉದ್ಯೋಗ, ಏನ್ ತೊಂದರೆ ಇಲ್ಲ. ಆದ್ರೆ ಆ ತರದೊಂದು ಪರ್ಮಿಷನ್ ಇದ್ರೆ ಯಾರ ಕಡೆಯಿಂದ ನಮ್ಗೇನು ತೊಂದರೆ ಇಲ್ಲ ಅಂತ. ಇಲ್ಲಾಂದ್ರೆ ಬಂದು ಆಗ ಸುಮ್ಮನೆ ಯಾರು ಇಲ್ಲ ಕಿರಿಕಿರೆಲ್ಲ ಬೇಡ ಅಂತ ಹೇಳಿ ಸರ್ ಅಷ್ಟೇ. ಅಕ್ಕಪಕ್ಕದವ್ರು ಏನಾದ್ರು ಕಂಪ್ಲೇಂಟ್ ಮಾಡೋ ಚಾನ್ಸಸ್ ಇರ್ತಾವಲ್ಲ, ಒಂದು ಸ್ವಲ್ಪ ಸೌಂಡ್ ಬರುತ್ತಲ್ಲ ಇದೊಂಚೂರು? ಅಷ್ಟೇನು ಸೌಂಡ್ ಬರಲ್ಲ ಸರ್ ಅದು. ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಷ್ಟು ಸೌಂಡ್ ಏನಿರಲ್ಲ ಸರ್. ಆಮೇಲೆ ಈ ಬಿಸ್ನೆಸ್ಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಏನಾದ್ರು ಬೇಕಾಗುತ್ತಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿಲ್ಲ ಸರ್. ಆ ಥರ ಪೊಲ್ಯೂಷನ್ ಆಗುವಂಥ ಮಟೀರಿಯಲ್ ಏನಿರಲ್ಲ ಸರ್ ಇಲ್ಲಿ, ಅದನ್ನ ಅವಶ್ಯಕತೆ ಇಲ್ಲ ಸರ್. ಓಕೆ, ಸೌಂಡು ಅಥವಾ ಇದು ಸ್ಮೆಲ್ಲು ಅದೆಲ್ಲ ಏನೂ ಇಲ್ಲ? ಸ್ಮೆಲ್ ಅಂತ ಸೆಂಟಲ್ಲಿ ಹಾಕ್ತಿಲ್ಲ ಸರ್, ಸ್ಮೆಲ್ ಬರುತ್ತೆ. ಆದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗೋ ಥರ ಏನಿರಲ್ಲ ಸರ್. ಏನು ತೊಂದರೆ ಈ ಮನೆ ಒಳಗಡೆ ಇರುತ್ತೆ ಅದು. ಸೂಪರ್. ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳಿ ಏನಾದ್ರು ಇದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತಾ? ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಕೊಳ್ಳೇಬೇಕು ಸರ್. ಬೇಡ? ಇಲ್ಲ ಬೇಡ ಸರ್. ಮನೇಲಿ ಒಂದು 5, ನೀವು ಆಗ್ಲೇ ಹೇಳಿದಂಗೆ ಒಂದು 10 ಮೆಷಿನ್, ಒಂದು 5 machine ಇಂದ ನಾವು ಜಾಸ್ತಿ ಮಾಡ್ತೀವಿ ಅಂದ್ರೆ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪರ್ಮಿಷನ್ ತಗೋಬೇಕು ಸರ್. ಅದು ಲೈಸೆನ್ಸ್ ಮಾಡ್ಕೋಬೇಕಾಗುತ್ತೆ ಸರ್ ನಾವು. ಆಮೇಲೆ ಸರ್ ಇದಕ್ಕೆ EPF ಅಥವಾ ESI ಈ ತರದ ರಿಜಿಸ್ಟ್ರೇಷನ್ಸ್ ಏನಾದ್ರು ಬೇಕಾಗುತ್ತಾ ಸರ್? ನಮ್ಮ ಮನೇಲೆ ಸ್ಟಾರ್ಟ್ ಮಾಡೋದಾದ್ರೆ ಅದರದೆಲ್ಲ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ ಸರ್. ಯಾಕೆ ಮನೇಲಿ ನಾವೇ ಎಲ್ಲ ಕೆಲಸ ಮಾಡ್ತಿರ್ತೀವಲ್ಲ. ESI PF ಅಂದ್ರೆ ನಾವು ಹೊರಗಡೆ ಲೇಬರ್ಸ್ ಎಲ್ಲ ತಗೊಂಡ್ರೆ ಅವ್ರಿಗೆ ESI PF ಎಲ್ಲ ಮಾಡ್ಬೇಕಾಗುತ್ತೆ. ಬಟ್ ಎಷ್ಟು ಮೆಷಿನ್ ಇದ್ರೆ ಹೊರಗಡೆಯಿಂದ ಜನ ಬೇಕಾಗುತ್ತೆ ಅಂದ್ರೆ ಕಾರ್ಮಿಕರನ್ನ ಇಟ್ಕೋಬೇಕಾಗುತ್ತೆ ಸರ್? ನೋಡಿ, ನಾವು ನಮ್ಮ ಮನೇಲಿ 3 machine ಇದೆ ಅಂತಂದ್ರೆ ನಾವು ಹೊರಗಡೆಯಿಂದ ಒಬ್ಬರು ಅಷ್ಟೇ ಬರ್ತಾರೆ ಸರ್
ಸರ್ ಕೆಲಸಕ್ಕೆ, ಉಳಿದಿದ್ದೆಲ್ಲ ನಮ್ಮ ಮನೆಯವರೇ ಮಾಡ್ಕೊಂತೀವಿ ಸರ್ ನಾವು. ಅವ್ರ ಮನೇಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅದ್ರ ಮೇಲೆ ಇದು ಅಲ್ಲ ಸರ್. ಬಟ್ ಈಗ ಜಾಸ್ತಿ ಈಗ ಒಂದು 5 ಮಿಷನ್ 10 ಮಿಷನ್ ಎಲ್ಲ ಇಡ್ತೀವಿ, ಒಂದು 10 ಜನ ಕಾರ್ಮಿಕರು ಬೇಕಾಗುತ್ತೆ ಅಂತ ಹೇಳಿದ್ರೆ ಈ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕಾಗುತ್ತೆ. ಬೇರೆ ಲೇಬರ್ಸ್ ಎಲ್ಲ ತೊಗೊಂಡು ಸರ್ ಅವ್ರಿಗೆ ESI PF ಅದು ಗೌರ್ಮೆಂಟ್ ರೂಲ್ ಪ್ರಕಾರ ಅದು ಮಾಡಬೇಕಾಗುತ್ತೆ ಸರ್ ಅದು. ಓಕೆ, ನೀವೇನು ಆ ಥರದ್ದು ಏನು ಮಾಡ್ತಾ ಇಲ್ಲ ಇವಾಗ. ಸೂಪರ್. ಬಟ್ ನಾನು ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ಇದು ಹೆಂಗಿರಬೇಕು ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ 1-2 ಮೆಷಿನ್ ಇಟ್ಕೊಂಡು ಮಾಡುವಂಥವ್ರಿಗೂ ಹೆಲ್ಪ್ ಆಗಬೇಕು, ಜೊತೆಗೆ ಇಲ್ಲ ನಾವೊಂದು 10 ಮೆಷಿನ್ ಇಡುವಂಥ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳೋ ಕಾರಣಕ್ಕೆ ಇದನ್ನು ನಾನು ಕೇಳಿದೆ. ಸೊ ಇದಕ್ಕೆ ಫೈರ್ ಸೇಫ್ಟಿ ಲೈಸೆನ್ಸ್ ಏನಾದರೂ ಬೇಕಾಗುತ್ತಾ? ಯಾಕಂದರೆ ಗಂಧದ ಕಡೆ ಅಥವಾ ಊದ್ ಕಡ್ಡಿ ಅಂತ ಹೇಳಿದ್ರೆ ನಾವು ಬೆಂಕಿಗೆ ಉರಿಸ್ತೀವಿ, ಹಾಗಾಗಿ ಆ್ಯಕ್ಚುಲಿ ಸರ್ ಅದು ಇದ್ರೆ ಬೆಸ್ಟ್ ಸರ್, ಏನು ತೊಂದರೆ ಇಲ್ಲ. ಆದ್ರೆ ಅದು ಇಲ್ಲದೇ ಇದ್ರು ಏನು ಆ ಥರ ಫೈರಿಂಗ್ ಇದಾಗುವಂಥ ವಸ್ತು ಏನಲ್ಲ ಸರ್ ಇದು. ಎಕ್ದಮ್ ಆಗಿ ಆ ಥರ ಫೈರ್ ಆಗಿ ಬ್ಲಾಸ್ಟ್ ಆಗುವಂಥದ್ದು ಏನು ಪ್ರಾಡಕ್ಟ್ ಇರಲ್ಲ ಸರ್ ಇಲ್ಲಿ. ಏನು ಅಷ್ಟೇನು ಅವಶ್ಯಕತೆ ಇಲ್ಲ. ಅದು ಅಕಸ್ಮಾತ್ ಇದ್ರೂ ಸೇಫ್ಟಿ ಸರ್, ಏನು ತೊಂದರೆ ಇಲ್ಲ. ಫೈರ್ ಸೇಫ್ಟಿ ಪಡ್ಕೊಳ್ಬೋದು ಅಲ್ವಾ, ಲೈಸೆನ್ಸ್ ಪಡ್ಕೊಳ್ಬೋದು. ನೀವೇನು ಪಡ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ನಾವು ಪಡ್ಕೊಂಡಿಲ್ಲ ಇವಾಗ. ಬಟ್ ಸ್ವಲ್ಪ ಪ್ರಮಾಣದಲ್ಲಿದೆ, ಹಂಗಾಗಿ ನಾವೇನು ಅದೆಲ್ಲ ತೊಗೊಂಡಿಲ್ಲ ಸರ್. ಬಟ್ ದೊಡ್ಡದಾಗಿ ಮಾಡಿದಾಗ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ. ಆಮೇಲೆ ಸರ್ಕಾರದಿಂದ ಈ ಅಗರಬತ್ತಿ ಬಿಸ್ನೆಸ್ಸಿಗೆ ಏನೇನು ಸೌಲಭ್ಯಗಳು ಸಿಗ್ತವೆ, ಏನಾದ್ರು ಐಡಿಯಾ ಇದೆಯಾ ನಿಮಗೆ? ಸರ್ ಇದು PMEGP ಸ್ಕೀಮಲ್ಲಿ ಏನಾದ್ರು ನಾವು ಲೋನು ಇದೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ಸಬ್ಸಿಡಿ ಎಲ್ಲ ಸಿಗುತ್ತೆ ಸರ್. ಅಲ್ಲೆಲ್ಲ ಇದು ಮಾಡ್ಕೊಂಡು ಸಬ್ಸಿಡಿ ಎಲ್ಲ ತೊಗೋಬೋದು ಸರ್, ಏನು ಇದಿಲ್ಲ, ತೊಂದರೆ ಇಲ್ಲ. ಈಗ ನಾನು ಬೇರೆ ಬೇರೆ ಈಗ ಕೃಷಿ ಇರ್ಬೋದು, ಬಿಸ್ನೆಸ್ ಅಂತ ಹೇಳಿ ಬಂದಾಗ ಕೆಟಗರಿ ವೈಸು ಸಬ್ಸಿಡಿ ಎಲ್ಲ ಸಿಗುತ್ತೆ. ಸೊ ಈ ಬಿಸ್ನೆಸ್ ಅಲ್ಲಿ ಏನಾದರೂ ಸಬ್ಸಿಡಿ ಸಿಗುತ್ತಾ? ಅಗರಬತ್ತಿ ಬಿಸ್ನೆಸ್ಗಂತೂ ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಸರ್ ಈಗ. ಅಂದ್ರೆ ಮಹಿಳೆಯರಿಗೆ ಅಥವಾ ಬೇರೆ ಕೆಟಗರಿಯವರಿಗೆ? ಮಹಿಳೆಯರಿಗಂತೂ ಆಲ್ರೆಡಿ ಇದ್ದೇ ಇರಲ್ಲ ಸರ್ ಈಗ. ಅವ್ರಿಗಂತೂ ಕಡಿಮೆ ಇದರಲ್ಲಿ ಯಾವುದೇ ರೀತಿ ಹೆಚ್ಚಿನ ಸ್ಯೂರಿಟಿನ ಇಲ್ಲದೇನು ಲೋನ್ ಕೊಡ್ತಾ ಇದ್ದಾರೆ ಸರ್. ಯಾವ ಇದ್ರ ಮೇಲೆ ಸರ್? ಯಾವ ಮಹಿಳಾ ಉದ್ಯೋಗ ಒಂದು ಇದು ಇದೆ ನೋಡಿ ಸರ್, ಅದರಲ್ಲಿ ಅದು 1 ಲಕ್ಷದವರೆಗೆ ಯಾವುದೇ ರೀತಿ ಜಾಸ್ತಿ ಸ್ಯೂರಿಟಿ ಇಲ್ಲದೇ ಅವ್ರ ಮನೆಯಲ್ಲಿ ಗೃಹ ಉದ್ಯೋಗ ಮಾಡೋದಕ್ಕೋಸ್ಕರ ಲೋನ್ ಕೊಡ್ತಾ ಇದ್ದಾರೆ ಸರ್ ಅದರಲ್ಲಿ. ಸೊ ಮಹಿಳೆಯರು ಮಾಡ್ಬೋದಲ್ಲ ಈ ಬಿಸ್ನೆಸ್? ಏನು ಪುರುಷರೇ ಮಾಡಬೇಕು ಅಂತ ಹೇಳಿ ಇಲ್ವಲ್ಲ ಇದು? ಈ ಮಷಿನ್ ಮೇಲೆ ಮಷಿನ್ ಜೊತೆಗೆ ಮಹಿಳೆಯರಿದ್ರು ಇನ್ನೂ ಬೆಸ್ಟ್ ಸರ್ ಆ್ಯಕ್ಚುಲಿ. ಯಾಕಂದ್ರೆ ಇನ್ನೂ ಜಾಸ್ತಿನೇ ಪ್ರೊಡಕ್ಷನ್ ಮಾಡ್ಬೋದು. ಯಾಕೆ ಅವ್ರಿಗೆ ಕೂತ್ಕೊಂಡು ಮಾಡೋಷ್ಟು ಪೇಷನ್ಸ್ ಜಾಸ್ತಿ ಸರ್ ಅವ್ರಿಗೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಮಷಿನಲ್ಲಿ ಕೂತು ಕೆಲಸ ಮಾಡೋಕ್ಕೆ ಪೇಷನ್ಸ್ ಜಾಸ್ತಿ ಇರುತ್ತೆ ಸರ್. ಹಿಂಗಾಗಿ ಇಲ್ಲಿ ಸರ್ಕಾರದ ಫೆಸಿಲಿಟಿ ಅಂತ ಹೇಳಿದ್ರೆ ಒಂದು ಲೋನು, ಅದಾದ್ಮೇಲೆ ಸಬ್ಸಿಡಿ ಅಂತ ಹೇಳಿ ಏನಾದ್ರು ಕೊಡ್ತಾರಾ? ಅದೇ ಸರ್, PMEGP ಸ್ಕೀಮಲ್ಲಿ ಮಾಡ್ಕೊಂಡ್ರೆ ಸಬ್ಸಿಡಿ ಸಿಗುತ್ತೆ ಸರ್. ಅದು ಮಾತ್ರ ಕೇಳಿದ್ದೀನಿ ಸರ್ ನಾನು, ಅದು ಮಾಡ್ಕೋಬೋದು ಸರ್, ಏನು ತೊಂದರೆ. ಇನ್ನು ಇದಕ್ಕೆ ಈ ಬಿಸ್ನೆಸ್ ಅಲ್ಲಿ ಇನ್ಶೂರೆನ್ಸ್ ಪಾತ್ರ ಹೆಂಗಿದೆ ಅಂದ್ರೆ, ಏನಾದ್ರು ಇನ್ಶೂರೆನ್ಸ್ ಬೇಕಾಗತ್ತಾ ಹೆಂಗೆ ಅಂತ? ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಮಗೆ ಸೇಫ್ಟಿ ಅಲ್ಲ ಸರ್, ಒಳ್ಳೇದು. ಒನ್ ಟೈಮ್ ಏನೋ ಹೆಚ್ಚು ಕಡಿಮೆ ಏನೋ ತೊಂದರೆ ಆದರೆ ಇನ್ಶೂರೆನ್ಸ್ ಇದ್ದರೆ ನಮಗೆ ಸ್ವಲ್ಪ ಸೇಫ್ಟಿ ಇರುತ್ತಲ್ಲ ಸರ್. ಅದು ಸೇಫ್ಟಿ ಪರ್ಪಸ್ ವಿಚಾರ ಮಾಡಿದರೆ ಮಾಡ್ಕೊಂಡ್ರೆ ಬೆಸ್ಟ್. 1-2 ಮೆಷಿನ್ ಇರೋ ಮಾಡ್ಕೋಬೇಕಾ ಸರ್? 2 ಮಷಿನ್ ಆದ್ರೂ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಇನ್ಶೂರೆನ್ಸ್ ಅಂತ ಇದ್ರೆ 1 ಮಷಿನ್ ಇರಲಿ 2 ಮಷಿನ್ ಇರಲಿ ಸರ್, ಒಳ್ಳೇದೇ ಅಲ್ಲ ಸರ್ ಅದು. ನೀವು ಮಾಡಿಸ್ಕೊಂಡಿದ್ದೀರಾ ಏನಾದ್ರು? ಇನ್ಶೂರೆನ್ಸ್ ಮಾಡಿಸಿಲ್ಲ ಸರ್ ನಾವು, ಇದಕ್ಕೆ ಮಾಡಿಸ್ಕೊಂಡ್ರೆ ಬೆಸ್ಟ್ ಸರ್ ಆ್ಯಕ್ಚುಲಿ. ಸೂಪರ್ ಸರ್. ಸೊ ಇಷ್ಟಿದ್ರೆ ಯಾರು ಬೇಕಾದರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದಲ್ವಾ? ಸೂಪರ್ ಸರ್. ಇಷ್ಟ ಆದ್ಮೇಲೆ ನಾನು ಮಾತಾಡಬೇಕಾಗಿರೋದು ಇನ್ನು ನೆಕ್ಸ್ಟ್ ಮಾಡ್ಯೂಲ್ನಲ್ಲಿ ಬಂಡವಾಳ ಗೊತ್ತಾಯಿತು, ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂತ ಗೊತ್ತಾಯಿತು, ಏನೇನು ಪರ್ಮಿಷನ್ ತೊಗೊಳ್ಬೇಕು ಅಂತ ಗೊತ್ತಾಯಿತು. ಹಾಗಿದ್ರೆ ಯೂನಿಟ್ ಸೆಟಪ್ ಮಾಡಬೇಕು. ಸೊ ಬಂಡವಾಳ ಗೊತ್ತಾದ್ಮೇಲೆ ಯೂನಿಟ್ ಸೆಟಪ್ ಮಾಡೋದಕ್ಕೆ ನಾವು ಮುಂದೆ ಹಾಗೆ ಆಗ್ತೀವಿ. ಹಾಗಿದ್ರೆ ಆ ಯೂನಿಟ್ ಸೆಟಪ್ ಮಾಡೋದು ಹೆಂಗೆ, ಆಮೇಲೆ ಯಾವ ಥರದ ಅಗರಬತ್ತಿ ಮೇಕಿಂಗ್ ಮೆಷಿನ್ಸ್ಗಳಿದ್ದಾವೆ, ಆಮೇಲೆ ರಾ ಮೆಟೀರಿಯಲ್ಸ್ ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ, ಅದು ಯಾವ ಥರ ಇರಬೇಕು, ಏನೇನು ಇರಬೇಕು, ಇದೆಲ್ಲದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ, ನೀವು 1 ಮಷೀನಿಂದ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಬೇಕಾಗಿರೋದು ಕೇವಲ 1,20,000 ರೂಪಾಯಿ ಒಂದು ಮಷೀನಿಗೆ. ಇನ್ನು ಅದಕ್ಕೆ ಆ್ಯಡ್ ಆಗುವಂತೆ ನಾವು ಇನ್ನಿತರ ಯಂತ್ರಗಳನ್ನು ಸೇರಿಸೋದಿದ್ರೆ ಟೋಟಲ್ ಆಗಿ ಸುಮಾರು ಒಂದು 2.25 ಲಕ್ಷ ರೂಪಾಯಿ ವಿತ್ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಒಂದು ಮೆಷಿನಲ್ಲಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಿದ್ರೆ. ಅದರಂತೆ ನೀವು ಮಷಿನ್ಗಳನ್ನು ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ 1,20,000ಕ್ಕೆ ಮತ್ತೊಂದು ಮೆಷಿನ್ ಇದ್ದರೆ ಮತ್ತೆ 1,20,000 ರೂಪಾಯಿ ನೀವು ಅದಕ್ಕೆ ಹಾಕಬೇಕಾಗತ್ತೆ. ಇಲ್ಲಿ ಪ್ಯಾಕಿಂಗ್ ಮೆಷಿನ್ ಮತ್ತು ಮಿಕ್ಸಿಂಗ್ ಮೆಷಿನ್ ಅಂತ ಏನಿದೆ ಅದು ಸುಮಾರು ಒಂದು 5 ಮೆಷಿನ್ಗಳು ಮೇಕಿಂಗ್ ಮೆಷಿನ್ಗಳು ಇತ್ತು ಅಂತ ಆದರೆ ಮಾತ್ರ ಸಾಕಾಗುತ್ತೆ. 1-2 ಮೆಷಿನ್ಗೆ ಪ್ಯಾಕಿಂಗ್ ಮೆಷಿನ್ ಒಂದು 3,000 ರೂಪಾಯಿದು ಸಾಕಾಗುತ್ತೆ. ಆಮೇಲೆ ಮಿಕ್ಸಿಂಗ್ ಮೆಷಿನ್ ಬೇಡವೇ ಬೇಡ, ನೀವು ಕೈಯಲ್ಲೇ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ 1 ಮೆಷಿನ್ 2 ಮೆಷಿನಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳುವಂಥವ್ರು ಈ ಪ್ಯಾಕಿಂಗ್ ಮೆಷಿನ್ ಮತ್ತು ಮಿಕ್ಸಿಂಗ್ ಮೆಷಿನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ. ಸುಮಾರು ರಾ ಮೆಟೀರಿಯಲ್ಲು ಸೇರಿ 1 ತಿಂಗಳ ರಾ ಮೆಟೀರಿಯಲ್ಲು ಸೇರಿ 2,25,000 ರೂಪಾಯಿ ಇದ್ದರೆ ಒಂದು ಮೆಷಿನಿಂದ ನೀವು ಖಂಡಿತವಾಗ್ಲೂ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇನ್ನುಳಿದಂತೆ ನೀವು ಪಂಚಾಯತ್ ಪರ್ಮಿಷನ್ನ ಪಡ್ಕೊಳ್ಬೇಕು. ಸಿಟಿ ಲಿಮಿಟ್ಸ್ ಅಲ್ಲಾದರೆ ಅಲ್ಲಿ ಎಲ್ಲಿ ಬರುತ್ತೆ, ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ನೋಡಿಕೊಂಡು ಅಲ್ಲಿ ನೀವು ಪರ್ಮಿಷನನ್ನು ಪಡ್ಕೊಳ್ಬೇಕಾಗುತ್ತೆ, ಲೈಸೆನ್ಸ್ ಪಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಅವಶ್ಯಕತೆ ಎಲ್ಲ ಏನು ಇರೋದಿಲ್ಲ ಲೈಸೆನ್ಸು. ಆಮೇಲೆ ಟ್ರೇಡ್ ಲೈಸೆನ್ಸ್ ಅಂತ ಹೇಳುವಂಥದ್ದು ಬೇಕಾಗುತ್ತೆ. ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ಮಾರ್ಕೆಟಿಂಗ್ ಮಾಡ್ತೀರಿ ಅಂತೇಳಿ ಹೊರಟಾಗ, ವ್ಯಾಪಾರ ಮಾಡ್ತೀರಿ ಅಂತೇಳಿ ಹೊರಟಾಗ. ಅಷ್ಟೇ ಅಲ್ಲದೆ ನೀವು ನಿಮ್ಮದೇ ಅಂದರೆ 1 ಮೆಷಿನ್ ಅಂತ ಹೇಳಿ ಬಂದಾಗ ನಾವೇನು ದೊಡ್ಡದಾಗಿ ಮಾಡಲ್ಲ ಅಂತ ಹೇಳಿದರೆ ಬ್ರ್ಯಾಂಡು, ಲೋಗೋ, ನೇಮು ಎಲ್ಲ ಬೇಕಾಗೋದಿಲ್ಲ. ಬಟ್ ಇಲ್ಲ ನಾವು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀವಿ ಅಂತ ಏನಾದರೂ ಇದ್ದರೆ
ಖಂಡಿತವಾಗ್ಲೂ ನೀವು ಒಂದು ಬ್ರ್ಯಾಂಡನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಒಂದು ಲೋಗೋ ಡಿಸೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಸೊ ಅದೆಲ್ಲದಕ್ಕೂ ಕೂಡ ಸೇರಿದಂತೆ ಒಂದು 4-5 ಸಾವಿರ ರೂಪಾಯಿ ಅಥವಾ 10 ಸಾವಿರ ರೂಪಾಯಿ ಆಗ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಮತ್ತೆ ನೀವು ಚೇಂಜ್ ಮಾಡಬೇಕಾಗಿದ್ದಿಲ್ಲ. ನೀವು ಆ ಥರ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಬೆನಿಫಿಟ್ ಏನಂದರೆ, ನಾಳೆ ನೀವು 1 ಮೆಷಿನಿಂದ 10 ಮೆಷಿನು 15 ಮೆಷಿನು ಹಾಕ್ತೀರಿ ಅಂತೇಳಿ ಹೊರಟರು ಕೂಡ ನಿಮಗೇನು ಸಮಸ್ಯೆ ಬರಲ್ಲ. ನಿಮ್ಮದೇ ಬ್ರ್ಯಾಂಡ್ ಅಡಿಯಲ್ಲಿ ನೀವು ಖಂಡಿತವಾಗ್ಲೂ ಇದನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.